ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಲರ್ನ್ ವಿತ್ ಮೀ ಕಾಮರ್ಸ್ ಕನ್ನಡ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಮಾರ್ಕೆಟಿಂಗ್ ಮ್ಯಾನೇಜ್ಮೆಂಟ್ ಕಂಟಿನ್ಯೂಷನ್ ಇರುತ್ತೆ. ಸೊ ಈ ವಿಡಿಯೋಲಿ ನಾವು ಇವತ್ತಿನ ಕ್ಲಾಸಲ್ಲಿ ನಾವು ಪ್ರಮೋಷನ್ಸ್ ಬಗ್ಗೆ ತಿಳ್ಕೊತೀವಿ. ಸೊ ಪ್ರಮೋಷನ್ ಡಿಸಿಷನ್ಸ್ ಹೆಂಗಿರುತ್ತೆ. ಸೊ ಪ್ರೀವಿಯಸ್ ಕ್ಲಾಸಲ್ಲಿ ನಾವು ಪ್ರೈಸಿಂಗ್ ಬಗ್ಗೆ ತಿಳ್ಕೊಂಡಿದ್ವಿ. ಸೊ ಈಗ ನಾವು ಪ್ರಮೋಷನ್ಸ್ ಅಂದರೆ ನಾನು ಯೂಶ್ವಲಿ ಮುಂಚೆ ಕ್ಲಾಸಲ್ಲಿ ಹೇಳಿದ್ದೆ, ಪ್ರಮೋಷನ್ ಇಸ್ ನಥಿಂಗ್ ಬಟ್ ಅಡ್ವರ್ಟೈಸಿಂಗ್. ಅಂದರೆ ಒಂದು ಪ್ರಾಡಕ್ಟ್ದು ಇನ್ಫಾರ್ಮೇಷನ್ ನಾವು ತಲುಪಿಸ್ಬೇಕು ಕನ್ಸ್ಯೂಮರ್ಸಿಗೆ. ಸೊ ಅದು ಹೆಂಗೆ ತಲುಪಿಸ್ತೀವಿ ಅದನ್ನು ನಾವು ಪ್ರಮೋಷನ್ ಅಂತ ಕರಿತೀವಿ. ಸೊ ಪ್ರಮೋಷನ್ ಡಿಸಿಷನ್ಸ್ ಹೆಂಗಿರುತ್ತೆ ಅಂತ ಪ್ರತಿಯೊಂದು ನಾವು ನೋಡ್ಕೊತಾ ಹೋಗೋಣ. ಸೊ ಪ್ರಮೋಷನ್ ಇಸ್ ಒನ್ ಆಫ್ ದ ಪೀಸ್ ಆಫ್ ಮಾರ್ಕೆಟಿಂಗ್ ಮಿಕ್ಸ್. ಹೌದಾ, 4 ಪೀಸ್ ಇರುತ್ತೆ. ಹೌದಾ, ಪ್ರಾಡಕ್ಟ್, ಪ್ರೈಸ್, ಪ್ರಮೋಷನ್, ಪ್ಲೇಸ್. ಹೌದಾ, 4 ಪೀಸ್. ಅದರಲ್ಲಿ ಮಾರ್ಕೆಟಿಂಗ್ ಮಿಕ್ಸಲ್ಲಿ ಒನ್ ಆಫ್ ದ ಪಿ ಇಸ್ ಪ್ರಮೋಷನ್. ದ ಇಂಪಾರ್ಟೆಂಟ್ ಆಸ್ಪೆಕ್ಟ್ಸ್ ಆಫ್ ಪ್ರಮೋಷನಲ್ ಆರ್ ಕಮ್ಯುನಿಕೇಷನಲ್ ಮಿಕ್ಸ್. ಸೊ ಪ್ರಮೋಷನಲ್ ಮಿಕ್ಸ್ ಅಂತ ಅಂದರೂ ಕರಿಬೋದು, ಕಮ್ಯುನಿಕೇಷನಲ್ ಮಿಕ್ಸ್ ಅಂತ ಆದರೂ ಕರಿಬೋದು. ಆರ್ ಆಡಿಯನ್ಸ್, ಎಂಗೇಜ್ಮೆಂಟ್, ರೆಸ್ಪಾನ್ಸ್. ಸೊ ಆಡಿಯನ್ಸ್ ಅಂದರೆ ಏನು? ಸೊ ಇವಾಗ ನಾವು ಪ್ರಮೋಷನ್ ಮಾಡ್ತಿದ್ದೀವಿ, ಯಾರಿಗೆ ಪ್ರಮೋಟ್ ಮಾಡಬೇಕು, ಯಾರಿಗೆ ಸೂಟಬಲ್ ಇರುತ್ತೋ ಅವರಿಗೆ. ಈಗ ಫಾರ್ ಎಕ್ಸಾಂಪಲ್ ಒಂದು ಆ್ಯಪಲ್ ಪ್ರಾಡಕ್ಟ್ಸ್ ಅಂದ್ಕೊಳ್ಳಿ. ಸೊ ಇಲ್ಲಿ ಆ್ಯಪಲ್ ಪ್ರಾಡಕ್ಟ್ ಅಂದರೆ ಸ್ವಲ್ಪ ಅಪ್ಪರ್ ಮಿಡಲ್ ಕ್ಲಾಸ್ ಟು ಹೈ ಕ್ಲಾಸ್ ಅವರು ಪರ್ಚೇಸ್ ಮಾಡ್ತಾರೆ. ಎಸ್ ಅವ್ರನ್ನು ಲೋ ಮಿಡಲ್ ಕ್ಲಾಸ್ ಅವ್ರು, ಲೋ ಕ್ಲಾಸ್ ಅವರು ಯೂಶ್ವಲಿ ಆ ಪ್ರಾಡಕ್ಟ್ಸ್ನ ಪರ್ಚೇಸ್ ಮಾಡೋಕ್ಕೆ ಹೋಗಲ್ಲ. ಸೊ ಅವ್ರಿಗೆ ಹೆಂಗೆ ರೀಚ್ ಆಗಬೇಕು? ಸೊ ಅಪ್ಪರ್ ಮಿಡಲ್ ಕ್ಲಾಸ್ ಆಗಿರ್ಬೋದು, ಹೈ ಕ್ಲಾಸ್ ಆಗಿರ್ಬೋದು, ಅವ್ರಿಗೆ ಹೆಂಗೆ ರೀಚ್ ಆಗಬೇಕು? ಸೊ ಯಾವ ಕಸ್ಟಮರ್ಸಿಗೆ ರೀಚ್ ಆಗಬೇಕು, ಆಡಿಯನ್ಸ್ ಯಾರು ನಮ್ಮ ಪ್ರಾಡಕ್ಟಿಗೆ, ಅದನ್ನು ಫಸ್ಟ್ ತಿಳ್ಕೊಬೇಕು. ನೆಕ್ಸ್ಟ್ ಎಂಗೇಜ್ಮೆಂಟ್, ವಾಟ್ ಆ್ಯಂಡ್ ಹೌ ಮೆಸೇಜ್ ಟು ಬಿ ಕಮ್ಯುನಿಕೇಟೆಡ್. ಹೌದಾ, ಈಗ ಓಕೆ, ಆ ಪ್ರಾಡಕ್ಟ್ಸ್ನ ಹೈಯರ್ ಕ್ಲಾಸ್, ಅಪ್ಪರ್ ಕ್ಲಾಸ್ ಪೀಪಲ್ನ ಹೆಂಗೆ ಸರ್ಚ್ ಮಾಡಬೇಕು, ಹೇಗೆ ನಾವು ಮೆಸೇಜ್ ಕನ್ವೆ ಮಾಡಬೇಕು, ಆ ಥರ ಅದನ್ನು ಥಿಂಕ್ ಮಾಡಬೇಕು. ಹೆಂಗೆ ಕಮ್ಯುನಿಕೇಟ್ ಮಾಡಬೇಕು ಅವ್ರ ಹತ್ರ ಅಂತ ಇಂಪಾರ್ಟೆಂಟ್ ಆಗುತ್ತೆ ಆಸ್ಪೆಕ್ಟು. ನೆಕ್ಸ್ಟ್ ರೆಸ್ಪಾನ್ಸ್. ಎಲ್ಲ ಪ್ರಾಡಕ್ಟ್ನ ಸೆಲ್ ಮಾಡಿದ್ಮೇಲೆ ಅವ್ರ ಕಡೆಯಿಂದ ಫೀಡ್ಬ್ಯಾಕ್ ಏನಿದೆ, ರೆಸ್ಪಾನ್ಸ್ ಏನಿದೆ, ನಮ್ಮ ಪ್ರಾಡಕ್ಟ್ ಅವ್ರಿಗೆ ಇಷ್ಟ ಆಯಿತಾ, ಏನು ಚೇಂಜಸ್ ಮಾಡ್ಕೋಬೇಕು ಅದು. ಸೊ ಇದೆಲ್ಲ ಇಂಪಾರ್ಟೆಂಟ್ ಆಸ್ಪೆಕ್ಟ್ಸ್ ಯಾವುದಕ್ಕೆ? ಪ್ರಮೋಷನಲ್ ಆರ್ ಕಮ್ಯುನಿಕೇಷನ್ ಮಿಕ್ಸ್ಗೆ. ಓಕೆ, ನೆಕ್ಸ್ಟ್ ನೀಡ್ ಆ್ಯಂಡ್ ಆಬ್ಜೆಕ್ಟಿವ್ ಆಫ್ ಕಮ್ಯುನಿಕೇಷನ್ ಮಿಕ್ಸ್. ನೀಡ್ ಆ್ಯಂಡ್ ಆಬ್ಜೆಕ್ಟಿವ್ ಆಫ್ ಕಮ್ಯುನಿಕೇಷನ್ ಮಿಕ್ಸ್ ಅಂದರೆ ಯಾಕೆ ನಮಗೆ ಪ್ರಮೋಷನಲ್ ಮಿಕ್ಸ್ ಬೇಕು ಅಂತ. ಓಕೆ, ಯಾಕೆ ಅಂತ ನೋಡೋಣ. ಡಿಫ್ರೆನ್ಸಿಯೇಷನ್ ಆಫ್ ದ ಪ್ರಾಡಕ್ಟ್ ಆರ್ ಸರ್ವಿಸಸ್. ಎಸ್ ಆರ್ ನೋ? ಯಾಕೆ ಅಂತಂದರೆ ಈಗ ಒಂದು ಪ್ರಾಡಕ್ಟ್ ಇರುತ್ತೆ, ಸಿಮಿಲರ್ ಪ್ರಾಡಕ್ಟ್ಸ್ ಇರುತ್ತೆ ಅಂದ್ಕೊಳ್ಳಿ, 2 ಪ್ರಾಡಕ್ಟ್. ಆ ಸಿಮಿಲರ್ ಪ್ರಾಡಕ್ಟ್ಸ್ಗೆ ನನಗೇನು ಡಿಫ್ರೆನ್ಸಿಯೇಷನ್ನು, ಅದಕ್ಕೆ ಕಂಪೇರ್ ಮಾಡ್ತೀವಿ, ಯಾವ್ದು ಚೆನ್ನಾಗಿರುತ್ತೋ ಅದನ್ನು ನಾವು ಪರ್ಚೇಸ್ ಮಾಡ್ತೀವಿ. ಸೊ ಡಿಫ್ರೆನ್ಸಿಯೇಷನ್ ಆಫ್ ಪ್ರಾಡಕ್ಟ್ ಮಾಡೋಕ್ಕೆ ನಮಗೆ ಹೆಲ್ಪ್ ಆಗುತ್ತೆ. ಓಕೆನಾ? ಪ್ರಾಡಕ್ಟ್ ಇನ್ಫಾರ್ಮೇಷನ್. ಓಕೆ, ಇವಾಗ ನನಗೆ ಅನ್ನೋನ್ ಪ್ರಾಡಕ್ಟ್ ಬಗ್ಗೆ ನಾವು ಮಾರ್ಕೆಟಿಗೆ ಬಂತು ಅಂದ್ಕೊಳ್ಳಿ, ಅದನ್ನು ಅಡ್ವರ್ಟೈಸ್ಮೆಂಟ್ ಮಾಡಿದರೆ ಅಥವಾ ಪ್ರಮೋಷನ್ ಮಾಡಿದರೆ ನಮಗೆ ಆ ಪ್ರಾಡಕ್ಟ್ ಬಗ್ಗೆ ನಾಲೆಜ್ ಬರುತ್ತೆ. ಸೊ ಇನ್ಫಾರ್ಮೇಟಿವ್ ಪರ್ಪಸಿಗೆ ಆಗಿರ್ಬೋದು. ಕನ್ಸಿಸ್ಟೆಂಟ್ ರಿಎನ್ಫೋರ್ಸ್ಮೆಂಟ್. ಕನ್ಸಿಸ್ಟೆಂಟಾಗಿ ಅಕಸ್ಮಾತ್ ನಮಗೆ ಇಷ್ಟ ಆಯ್ತು ಅಂದ್ಕೊಳ್ಳಿ ಒಂದು ಪ್ರಾಡಕ್ಟ್, ಅದನ್ನು ನಾವು ಪರ್ಚೇಸ್ ಮಾಡ್ತಾ ಇರ್ತೀವಿ, ಕಂಟಿನ್ಯೂಸ್ ಆಗಿ ಅದನ್ನು ಟಚಲ್ಲಿರ್ತೀವಿ, ಆ ಪ್ರಾಡಕ್ಟ್ನ ತೊಗೋತಾ ಇರ್ತೀವಿ, ಪರ್ಚೇಸ್ ಮಾಡ್ತಾ ಇರ್ತೀವಿ. ಪರ್ಸುಯೇಷನ್ ಇನ್ ಪಾಸಿಟಿವ್ ಮ್ಯಾನರ್. ಅಕಸ್ಮಾತ್ ನಮಗೆ ಆ ಪ್ರಾಡಕ್ಟ್ ಬಗ್ಗೆ ಇವಾಗ ಫಾರ್ ಎಕ್ಸಾಂಪಲ್ ನಾವು ಒಂದು ಪ್ರಮೋಷನ್ ಮಾಡ್ತಿದ್ದೀವಿ ಅಂತಂದರೆ ಅದನ್ನು ನಾವು ಪಾಸಿಟಿವ್ ಮ್ಯಾನರಲ್ಲೇ ನಾವೆಲ್ಲ ಹೇಳಿರ್ತೀವಿ, ಇನ್ಫಾರ್ಮೇಷನ್ ಕೊಟ್ಟಿರ್ತೀವಿ. ಸೊ ಆವಾಗ ನಮಗೆ ಪರ್ಚೇಸ್ ಮಾಡೋರಿಗೂ ಪಾಸಿಟಿವ್ ಮೈಂಡ್ಸೆಟ್ಟಿಂದನೇ ನಾವು ಫಸ್ಟ್ ಟೈಮ್ ಪರ್ಚೇಸ್ ಮಾಡ್ತೀವಿ. ಎಸ್ ಆರ್ ನೋ? ಸೊ ಹಾಗಾಗಿ ಪರ್ಸುವೇಷನ್ ಇನ್ ಪಾಸಿಟಿವ್ ಮ್ಯಾನರ್. ಸೊ ಬಿಲ್ಡಿಂಗ್ ಬ್ರ್ಯಾಂಡ್ಸ್ ಆ್ಯಂಡ್ ದೇರ್ ಎಕ್ಸ್ಟೆನ್ಷನ್. ಎಸ್, ಒಬ್ವಿಯಸ್ಲಿ ನಾವು ಪ್ರಮೋಷನ್ ಮಾಡ್ಕೊತ ನಾವು ಬ್ರ್ಯಾಂಡ್ನ ಬಿಲ್ಡ್ ಮಾಡ್ತೀವಿ. ಓಕೆನಾ? ಇನ್ನು ಅಕಸ್ಮಾತ್ ಆ ಬ್ರ್ಯಾಂಡ್ ಏನೇನೋ ಫೇಮಸ್ ಆಗಿಬಿಟ್ಟು ಎಲ್ಲ ಕಸ್ಟಮರ್ಸ್ ಡಿಮಾಂಡ್ ಎಲ್ಲ ಜಾಸ್ತಿ ಆಯ್ತು ಅಂದ್ಕೊಳ್ಳಿ, ಆಗ ಎಕ್ಸ್ಟೆನ್ಷನು ಆಗುತ್ತೆ. ಓಕೆನಾ? ಈಗ ಪ್ರಮೋಷನಲ್ ಮಿಕ್ಸ್ ಆ್ಯಂಡ್ ಸ್ಟ್ರಾಟಜೀಸ್. ಪ್ರಮೋಷನಲ್ ಮಿಕ್ಸ್ ಇದೆ, ನಾವು ಹೆಂಗೆ ಮಾರ್ಕೆಟಿಂಗ್ ಮಿಕ್ಸ್ ಇತ್ತನೋ ಸೇಮ್ ಹಾಗೆ ಪ್ರಮೋಷನಲ್ ಮಿಕ್ಸ್ ಇದೆ. ಇಲ್ಲಿ 3 ಪೀಸ್ ಬರುತ್ತೆ. ಸೊ ಈ 3 ಪೀಸ್ ಅಂದರೆ ಪುಲ್ ಸ್ಟ್ರಾಟಜಿ, ಪುಷ್ ಸ್ಟ್ರಾಟಜಿ, ಪ್ರೊಫೈಲ್ ಸ್ಟ್ರಾಟಜಿ ಅಂತ. ಸೊ ಪುಲ್ ಸ್ಟ್ರಾಟಜಿ ಅಂದರೆ ಏನು? ಕಮ್ಯುನಿಕೇಷನ್ ಇಸ್ ಡೈರೆಕ್ಟ್ ವಿತ್ ದ ಎಂಡ್ ಯೂಸರ್ಸ್. ಪುಲ್ ಸ್ಟ್ರಾಟಜಿ ಅಂದರೆ ಡೈರೆಕ್ಟ್ ಆ ಪ್ರೊಡಕ್ಷನ್ ಅವ್ರ ಮಾರ್ಕೆಟಿಂಗ್ ಯೂನಿಟಿಂದ ಇರೋದು ಡೈರೆಕ್ಟ್ ಕಸ್ಟಮರ್ಸ್ಗೆ, ನಾವು ಎಂಡ್ ಯೂಸರ್ಸ್ಗೆ ನಾವು ಕಮ್ಯುನಿಕೇಟ್ ಮಾಡ್ತೀವಿ. ಸೊ ದಟ್ ಈಸ್ ಕಾಲ್ಡ್ ಆಸ್ ಪುಲ್ ಸ್ಟ್ರಾಟಜಿ. ಎಕ್ಸಾಂಪಲ್ ಅಡ್ವರ್ಟೈಸ್ಮೆಂಟ್. ಎಸ್ ಅವ್ರನು ಅಡ್ವರ್ಟೈಸ್ಮೆಂಟ್ ಏನಾಗುತ್ತೆ, ನಾವು ಡೈರೆಕ್ಟ್ ಎಂಡ್ ಯೂಸರ್ಸಿಗೆ ಕನೆಕ್ಟ್ ಮಾಡ್ತೀವಾ ಇಲ್ವಾ? ಒಂದು ಫಾರ್ ಎಕ್ಸಾಂಪಲ್ ಮಲಬಾರ್ ಗೋಲ್ಡ್ ಶಾಪ್ ಅಂದ್ಕೊಳ್ಳಿ, ಮಲಬಾರ್ ಗೋಲ್ಡ್ ಅವರು ಎಂಡ್ ಯೂಸರ್ಸಿಗೆ ಕನೆಕ್ಟ್ ಆಗ್ತದೆ ಇಲ್ಲ, ಕಮ್ಯುನಿಕೇಟ್ ಮಾಡ್ತಾರಾ ಇಲ್ವಾ? ಸೊ ಅದನ್ನು
ಎಕ್ಸಾಂಪಲ್ ಅಡ್ವರ್ಟೈಸ್ಮೆಂಟ್ ಅಂತ ಕರೀತಾರೆ. ಲೋಕಲ್ ಮಾರ್ಕೆಟರ್ಸ್ ರಿಲೈ ಆನ್ ಮಾಸ್ ಮೀಡಿಯಾ ಸಚ್ ಆಸ್ ನ್ಯೂಸ್ ಪೇಪರ್ಸ್ ಟು ಅಟ್ರಾಕ್ಟ್ ಕಸ್ಟಮರ್ಸ್. ಲೋಕಲ್ ಮಾರ್ಕೆಟರ್ಸ್ ಏನು ಮಾಡ್ತಾರೆ, ನ್ಯೂಸ್ ಪೇಪರ್ಸ್ ಬರುತ್ತೆ, ಸಂಜಯ್ ವಾಣಿ ಅಂತ ಬರುತ್ತೆ, ನಂಗೆ ಗೊತ್ತಿಲ್ಲ ನೀವು ಎಲ್ಲ ಕಡೆ ಇರುತ್ತೋ ಇಲ್ವೋ, ಅದನ್ನು ಈವ್ನಿಂಗ್ದು ನ್ಯೂಸ್ ಪೇಪರ್ ಲೋಕಲ್ ನ್ಯೂಸ್ ಪೇಪರ್ಸ್ ಇರುತ್ತೆ. ಅವ್ರೇನು ಮಾಡ್ತಾರೆ, ಅಲ್ಲಿ ಲೋಕಲ್ ನ್ಯೂಸನ್ನು ತಿಳಿಸ್ತಾರೆ. ಅದರೊಳಗೆ ನಾವು ಏನನ್ನ ನಮ್ಮದು ಅಡ್ವರ್ಟೈಸ್ಮೆಂಟ್ ಕೊಟ್ಟರೆ ಅದೇನಾಗುತ್ತೆ, ಆ ಕಸ್ಟಮರ್ಸಿಗೆ, ಆ ಲೋಕಲ್ ಇರೋ ಕಸ್ಟಮರ್ಸಿಗೆ ಅಟ್ರಾಕ್ಟ್ ಆಗುತ್ತೆ ಇನ್ ಮಾಸ್ ಅಂತ. ಓಕೆ, ನೆಕ್ಸ್ಟ್ ಪುಲ್ ಸ್ಟ್ರಾಟಜಿ, ಕಮ್ಯುನಿಕೇಷನ್ ಡೈರೆಕ್ಟ್ ವಿತ್ ಎಂಡ್ ಯೂಸರ್ಸ್. ಪುಷ್ ಸ್ಟ್ರಾಟಜಿ ಅಂದ್ರೇನು? ಪುಷ್ ಸ್ಟ್ರಾಟಜಿ ಅಂದರೆ ಕಮ್ಯುನಿಕೇಟ್ ವಿತ್ ಚಾನಲ್ ಇಂಟರ್ಮೀಡಿಯೇಟರೀಸ್ ಲೈಕ್ ಡಿಸ್ಟ್ರಿಬ್ಯೂಟರ್ಸ್, ಮಾರ್ಕೆಟರ್ಸ್ ಹೂ ದೆಮ್ಸೆಲ್ಸ್ ಡು ನಾಟ್ ಕನ್ಸ್ಯೂಮ್ ದ ಪ್ರಾಡಕ್ಟ್. ಓಕೆ, ಇಂಟರ್ಮೀಡಿಯೇಟರ್ಸ್, ಈಗ ಮಿಡಲ್ ಮೆನ್ ಇರ್ತಾರಲ್ಲ, ಅವರು ಕಾಂಟ್ಯಾಕ್ಟ್ ಬರ್ತಾರೆ, ಕಮ್ಯುನಿಕೇಟ್ ಮಾಡ್ತಾರೆ ಅಂತ. ಓಕೆ, ಇದು ಎಕ್ಸಾಂಪಲ್ಸ್ ಏನಂದರೆ ಪರ್ಸನಲ್ ಸೆಲ್ಲಿಂಗ್ ಆ್ಯಂಡ್ ಡೈರೆಕ್ಟ್ ಸೆಲ್ಲಿಂಗ್ ಆರ್ ಇಂಪಾರ್ಟೆಂಟ್ ಆಸ್ಪೆಕ್ಟ್ಸ್ ಆಫ್ ಅಟ್ ದ ರೀಟೇಲರ್ ಎಂಡ್. ಈ ಪರ್ಸನಲ್ ಸೆಲ್ಲಿಂಗ್ ಎಲ್ಲ ನಾನು ಮುಂದೆ ತಿಳಿಸ್ಕೊಡ್ತೀನಿ. ಸೊ ಮುಂದೆ ಸಪ್ರೇಟ್ ಕಾನ್ಸೆಪ್ಟೇ ಬರುತ್ತೆ, ಆ ಪರ್ಸನಲ್ ಸೆಲ್ಲಿಂಗ್ ಬಗ್ಗೆ ನಾವು ತಿಳ್ಕೊಬೋದು. ಓಕೆನಾ. ನೆಕ್ಸ್ಟ್, ದ ರೋಲ್ ಆಫ್ ಈಚ್ ಚಾನಲ್ ಮೆಂಬರ್ ಇಸ್ ಟು ಆ್ಯಡ್ ವ್ಯಾಲ್ಯೂ ಟು ದ ಪ್ರಾಡಕ್ಟ್ ಬಿಫೋರ್ ಪರ್ಚೇಸಿಂಗ್ ಇಟ್ ಟು ಅದರ್ಸ್ ವಿತ್ ಎಂಡ್ ಕಸ್ಟಮರ್ ಬೀಯಿಂಗ್ ಫೈನಲ್ ಲಿಂಕ್ ಟು ದ ಇನ್ ದ ಡಿಮ್ಯಾಂಡ್ ಚೇಂಜ್. ಓಕೆ, ಫಸ್ಟ್ ಏನಾಗುತ್ತೆ, ಒಂದು ಮ್ಯಾನುಫ್ಯಾಕ್ಚರರ್ಸ್ ಬರ್ತಾರೆ. ಓಕೆ, ಸೊ ಮ್ಯಾನುಫ್ಯಾಕ್ಚರರ್ಸ್ ಆದಮೇಲೆ ಏನಾಗುತ್ತೆ, ಹೋಲ್ಸೇಲರ್ಸ್ ಬರ್ತಾರೆ. ಓಕೆ, ನೆಕ್ಸ್ಟ್ ಏನಾಗುತ್ತೆ, ರೀಟೇಲರ್ಸ್ ಆಗುತ್ತೆ. ನೆಕ್ಸ್ಟ್ ಕನ್ಸ್ಯೂಮರ್ಸ್ ಅಂದ್ಕೊಳ್ಳಿ, ಇಷ್ಟಿದ್ದಾರೆ ಅಂದ್ಕೊಳ್ಳಿ. ಇಲ್ಲೇನಾಗ್ತದೆ, ದ ರೋಲ್ ಆಫ್ ಈಚ್ ಚಾನಲ್ ಮೆಂಬರ್, ಮ್ಯಾನುಫ್ಯಾಕ್ಚರ್ ಆಗಿರ್ಬೋದು, ಹೋಲ್ಸೇಲರ್, ರೀಟೇಲ್, ಒನ್ ಚಾನಲ್ ಮೆಂಬರ್ ಏನು ಮಾಡ್ತಾರೆ, ಅದನ್ನು ಬಿಫೋರ್ ಪುಷಿಂಗ್, ಇವ್ರು ಪುಷ್ ಮಾಡ್ತಾರಲ್ಲ, ಇವನಿಗೆ ಪುಷ್ ಮಾಡ್ತಾನೆ, ಇವನಿಗೆ ಪುಷ್ ಮಾಡ್ತಾನೆ, ಇವನಿಗೆ ಪುಷ್ ಮಾಡ್ತಾನೆ, ಎಸ್ ಆರ್ ನೋ? ಸೊ ಬಿಫೋರ್ ಪುಷಿಂಗ್ ಇಟ್ ಟು ಅದರ್ಸ್ ವಿತ್ ಎಂಡ್ ಕಸ್ಟಮರ್ಸ್ ಬೀಯಿಂಗ್ ದ ಫೈನಲ್ ಲಿಂಕ್ ಆಫ್ ದ ಡಿಮ್ಯಾಂಡ್ ಚೈನ್. ಹೌದಾ ಅಲ್ಲ, ಎಂಡ್ ಕಸ್ಟಮರ್ಸ್ ಇವರು. ಸೊ ಪುಷ್ ಸ್ಟ್ರಾಟಜಿ ಹೆಂಗೆ ನೆನ್ಪಿಟ್ಕೋಬೇಕು ಅಂದರೆ, ಇವನೇ ಪುಷ್ ಮಾಡ್ತಾನೆ, ಪುಷಿಂಗ್. ಸೊ ದಟ್ ಇಸ್ ಕಾಲ್ಡ್ ಇಸ್ ಪುಷ್ ಸ್ಟ್ರಾಟಜಿ. ಪುಲ್ ಸ್ಟ್ರಾಟಜಿ ಅಂದರೆ ಅವರು ಕಮ್ಯುನಿಕೇಟ್ ಓನ್ಲಿ ವಿತ್ ದ ಯೂಸರ್ಸ್, ಪುಲ್ ಮಾಡ್ಕೊತಾರೆ ಯೂಸರ್ಸ್ನ ಅಷ್ಟೇ. ನೆಕ್ಸ್ಟ್, ಪ್ರೊಫೈಲ್ ಸ್ಟ್ರಾಟಜಿ ಅಂತ. ಪ್ರೊಫೈಲ್ ಸ್ಟ್ರಾಟಜಿ ಫೋಕಸಸ್ ಆನ್ ದ ಡೆವಲಪ್ಮೆಂಟ್ ಆಫ್ ಮಾರ್ಕೆಟರ್ಸ್ ಇಮೇಜ್. ಒಂದು ಪ್ರೊಫೈಲ್ ಕ್ರಿಯೇಟ್ ಮಾಡಬೇಕು, ಒಂದು ಇಮೇಜ್ ಕ್ರಿಯೇಟ್ ಮಾಡಬೇಕು ಇನ್ ದ ಐಸ್ ಆಫ್ ಕನ್ಸ್ಯೂಮರ್ಸ್. ಸೊ ಪಬ್ಲಿಕ್ ರಿಲೇಷನ್ಸ್ ಆ್ಯಂಡ್ ಸ್ಪಾನ್ಸರ್ಶಿಪ್ಸ್ ಆರ್ ಇಂಪಾರ್ಟೆಂಟ್ ಆಸ್ಪೆಕ್ಟ್ಸ್. ಪಬ್ಲಿಕ್ ರಿಲೇಷನ್ಸ್ ಇದು ಎಲ್ಲ ಗೊತ್ತಾಗುತ್ತೆ ನಿಮಗೆ, ಮುಂದೆ ಗೊತ್ತಾಗುತ್ತೆ. ಸೊ ಅದು ಇಂಪಾರ್ಟೆಂಟ್ ಆಸ್ಪೆಕ್ಟ್ಸ್. ಪ್ರಮೋಷನ್ ಮಿಕ್ಸ್ ಫರ್ದರ್ ಇಂಟಿಗ್ರೇಟ್ ಇಟ್ ಸೆಲ್ಫ್ ವಿತ್ ಓವರ್ ಆಲ್ ಕಾರ್ಪೊರೇಟ್ ಸ್ಟ್ರಾಟಜಿ. ಈಗ ಪ್ರಮೋಷನಲ್ ಮಿಕ್ಸ್ ನಾವು ಕರೆಕ್ಟಾಗಿ ಮಾಡಿದ್ವಿ ಅಂದ್ಕೊಳ್ರಿ, ಅದರಿಂದ ನಮಗೆ ಓವರ್ ಆಲ್ ಕಾರ್ಪೊರೇಟ್ ಸ್ಟ್ರಾಟಜಿ ಎಫೆಕ್ಟ್ ಆಗುತ್ತೆ, ಚೆನ್ನಾಗಾಗುತ್ತೆ. ಯಾಕೆ ಅಂದರೆ ನಾವು ಅಡ್ವರ್ಟೈಸ್ಮೆಂಟ್ ಚೆನ್ನಾಗಿ ಮಾಡಿದ್ರೆ ಅಲ್ಲ ನಮ್ಮ ಪ್ರಾಡಕ್ಟ್ ರೀಚ್ ಆಗೋದು, ಎಸ್ ಆರ್ ನೋ? ಸೊ ಅವ್ರು ಅದೇ ಹೇಳ್ತಿದ್ದಾರೆ, ಪ್ರಮೋಷನ್ ಮಿಕ್ಸ್ ಫರ್ದರ್ ಇಂಟಿಗ್ರೇಟ್ ಇಟ್ ಸೆಲ್ಫ್ ವಿತ್ ಓವರ್ ಆಲ್ ಕಾರ್ಪೊರೇಟ್ ಸ್ಟ್ರಾಟಜಿ ಟು ಅರ್ನ್ ಪ್ರಾಫಿಟ್. ಓಕೆ, ನೆಕ್ಸ್ಟ್. ಓಕೆ, 3 ಎಲಿಮೆಂಟ್ಸ್ ಆಫ್ ಪ್ರಮೋಷನಲ್ ಮಿಕ್ಸ್. 3 ಎಲಿಮೆಂಟ್ಸ್ ಆಫ್ ಪ್ರಮೋಷನಲ್ ಮಿಕ್ಸ್ ಏನು? ಮೆಸೇಜಸ್, ಪ್ರಮೋಷನಲ್ ಟೂಲ್ಸ್, ಮೀಡಿಯಾ. ಸೊ ಇವಾಗ ಇಲ್ಲಿ ನಾವು ಸಪ್ರೇಟಾಗಿ ಎಲ್ಲ ಎಕ್ಸ್ಪ್ಲನೇಷನ್ ಕೊಟ್ಕೊತ ಓದ್ಕೊತ ಹೋಗ್ತೀವಿ. ಸೊ ಫಸ್ಟ್ ನಾವು ಎಲಿಮೆಂಟ್ ಏನು ಪ್ರಮೋಷನಲ್ ಮಿಕ್ಸಿಗೆ ಅಂದರೆ ಮೆಸೇಜಸ್ ಆರ್ ಕ್ರಿಯೇಟಿವ್ ಸ್ಟ್ರಾಟಜಿ ಅಂದರೆ ಏನು? ಮೆಸೇಜ್ ಆಫ್ ದ ಸೆಲ್ಲರ್ ಟು ದ ಆಡಿಯನ್ಸ್. ಆಬ್ವಿಯಸ್ಲಿ ಒಂದು ಸೆಲ್ಲರು ಆಡಿಯನ್ಸಿಗೆ ಕೊಡೋ ಮೆಸೇಜು ಅದು ಒನ್ ಆಫ್ ದ ಇಂಪಾರ್ಟೆಂಟ್ ಎಲಿಮೆಂಟ್. ಹೌದಾ? ಏನು 2 ಟೈಪ್ಸ್ ಕೊಡ್ತಾನೆ. ಯಾವ್ಯಾವ ಥರ ಅಂದರೆ ಇನ್ಫಾರ್ಮೇಷನ್ ಬೇಸ್ಡ್ ಕೊಡ್ತಾನೆ, ಎಮೋಷನ್ ಬೇಸ್ಡ್ ಕೊಡ್ತಾನೆ. ಓಕೆ, ಇನ್ಫಾರ್ಮೇಷನ್ ಬೇಸ್ಡ್ ಅಂದರೆ ಫ್ಯಾಕ್ಟ್ಸ್, ಸೊ ರಿಯಲ್ ಲೈಫ್ ಸಿಚುವೇಶನ್ಸ್ ಇರ್ತದೆ, ಡೆಮಾನ್ಸ್ಟ್ರೇಷನ್ ಮಾಡಿಸಿರ್ತಾರೆ, ಕಂಪ್ಯಾರಿಸನ್ ಇರುತ್ತೆ, ಕಂಪ್ಯಾರಿಟಿವ್ ಇರುತ್ತೆ. ಸೊ ಇದೆಲ್ಲ ಇನ್ಫಾರ್ಮೇಷನ್ ಬೇಸ್ಡ್ ಮೆಸೇಜ್ ಕೊಡ್ತಾನೆ. ಓಕೆನಾ, ಪ್ರಮೋಷನ್ ಮಾಡ್ತಾನೆ. ಎಮೋಷನ್ ಬೇಸ್ಡ್ ಅಂದರೆ ಫಿಯರ್ ಹೆಂಗೆ ಇರ್ತದೆ ಅಂದರೆ, ಫಾರ್ ಎಕ್ಸಾಂಪಲ್ ಇವಾಗ ಅವ್ರು ಹೇಳ್ತಾರೆ ನೋಡಿ, ಒಂದು ಪ್ರಾಡಕ್ಟ್ ವ್ಯಾಲಿಡ್, ಈ ಆಫರ್ ವ್ಯಾಲಿಡ್ ಟಿಲ್ ಓನ್ಲಿ ಟುಡೇ, ಇಲ್ಲ ಅಂತಂದರೆ ಲಿಮಿಟೆಡ್ ಪೀರಿಯಡ್ ಆಫರ್. ಓಕೆ, ನೀವು ಇವಾಗ ಅಮೆಝಾನಲ್ಲಿ ನೋಡ್ತಾ ಇದ್ದರೆ ನಿಮ್ಗೆ ಗೊತ್ತಾಗುತ್ತೆ, ಲಿಮಿಟೆಡ್ ಪೀರಿಯಡ್ ಆಫರ್ ಅಂತ ಇರುತ್ತೆ. ಓಕೆ, ವ್ಯಾಲಿಡ್ ಟಿಲ್ ಆಫರ್ ವ್ಯಾಲಿಡ್ ಟಿಲ್ ಟುಡೇ, ಅವ್ರ ಆಫರ್ ವ್ಯಾಲಿಡ್ ಟಿಲ್ 3 hours 2 hours ಹಾಗಿರುತ್ತೆ. ಸೊ ನಾವು ನೋಡಿರ್ಬೋದು ನೀವು. ಸೊ ಆ ಇಮೋಷನ್ನ ಕನೆಕ್ಟ್ ಮಾಡ್ತಾನೆ, ಆ ಫಿಯರ್ನ ಕನೆಕ್ಟ್ ಮಾಡ್ತಾನೆ. ಅವಾಗ ನಾವೇನು ಮಾಡ್ತೀವಿ, ಅಯ್ಯೋ ಇನ್ನು ಅದು ಏನೋ ಪ್ರೈಸ್ ಏನೇನೋ ಫಾರ್ ಎಕ್ಸಾಂಪಲ್ ತುಂಬ ಕಮ್ಮಿ ಇತ್ತು ಅಂದ್ಕೊಳ್ಳಿ, ಅಯ್ಯೋ ಇನ್ನು 1 ಡೇಯಲ್ಲಿ ಕಂಪ್ಲೀಟ್ ಆಗಿಬಿಡುತ್ತೆ, ನಾನು ಪರ್ಚೇಸ್ ಮಾಡಬೇಕು ಅನ್ನೋ ಫಿಯರ್ ಬರುತ್ತೆ, ಒಂದು ಇಮೋಷನ್ ಬರುತ್ತೆ. ಎಸೋರ್ನು. ಸೊ ಅದನ್ನು ನಾವು ಫಿಯರ್ ಅಂತ ಕರಿತೀವಿ. ನೆಕ್ಸ್ಟ್, ಅದು ಒಂಥರ ಪ್ರಮೋಷನ್ ಅಂತ. ಆ್ಯನಿಮೇಷನ್, ಈಗ ಫಾರ್ ಎಕ್ಸಾಂಪಲ್ ಆ್ಯನಿಮೇಷನ್ಸ್ ಎಸ್ಪೆಷಲಿ ಚಿಲ್ಡ್ರನ್ಸಿಗೆ ಅಟ್ರಾಕ್ಟ್ ಮಾಡುತ್ತೆ. ಎಸೋರ್ನು. ಸೊ ಅವ್ರು ಏನು ಮಾಡಿಬಿಡ್ತಾರೆ, ಪ್ರಾಡಕ್ಟ್ಸ್ ಇನ್ನೂ ಇಂಟ್ರೆಸ್ಟಿಂಗ್ ಬರೋಕ್ಕೆ ಆ್ಯನಿಮೇಷನ್ಸ್ ಯೂಸ್ ಮಾಡ್ತಾರೆ, ಆ ಒಂದು ಎಮೋಷನ್ ಯೂಸ್ ಮಾಡ್ತಾರೆ, ಚಿಲ್ಡ್ರನ್ ಎಮೋಷನ್ ಯೂಸ್ ಮಾಡ್ತಾರೆ. ಓಕೆನಾ? ಸೊ ಆ ಥರ. ಸೊ ಇದನ್ನು ನಾವೇನಂತ ಕರಿತೀವಿ,
ಮೆಸೇಜಸ್ ಆರ್ ಕ್ರಿಯೇಟಿವ್ ಸ್ಟ್ರಾಟಜಿ ಅಂತ ಕರಿತೀವಿ. ನೆಕ್ಸ್ಟ್ ಪರ್ಟಿಕ್ಯುಲರ್ ಜೆಂಡರ್ ಇರುತ್ತೆ. ಪರ್ಟಿಕ್ಯುಲರ್ ಜೆಂಡರ್ ರಿಲೇಟೆಡ್ ಅವರು ಪ್ರಮೋಷನ್ ಥಿಂಕ್ ಮಾಡ್ತಾರೆ. ಓಕೆ, ಒಂದು ಮೆಸೇಜ್ ಕನ್ವೆ ಮಾಡೋಕ್ಕೆ ಟ್ರೈ ಮಾಡ್ತಾರೆ. ಫಾರ್ ಎಕ್ಸಾಂಪಲ್, ಇವಾಗ ಲೇಡೀಸ್, ಜೆಂಟ್ಸ್, ಯೂಶ್ವಲಿ ಲೇಡೀಸಿಗೆ ಅವಶ್ಯಕತೆ ಇರುವಂಥ ಪ್ರಾಡಕ್ಟ್ಸ್ನ ಫೋಕಸ್ ಮಾಡಿಬಿಟ್ಟು ಪ್ರಮೋಟ್ ಮಾಡ್ತಾರೆ, ಅಥವಾ ಜೆಂಟ್ಸಿಗೆ ರಿಲೇಟೆಡ್ ಇರೋ ಪ್ರಾಡಕ್ಟ್ನ ಪ್ರಮೋಟ್ ಮಾಡ್ತಾರೆ. ಸೊ ಆ ಥರ ಬೇಸಸ್ ಮೇಲೂ ಕೂಡ ಮಾಡ್ತಾರೆ. ನೆಕ್ಸ್ಟ್ ಮ್ಯೂಸಿಕ್. ಫಾರ್ ಎಕ್ಸಾಂಪಲ್, ಈಗ ಒಂದು ಬಿಗ್ ಶಾಪ್ಸಿಗೆ ಹೋಗಿದ್ದೀವ್ರು ಅಂದ್ಕೊಳ್ರಿ, ಎಸ್ಪೆಷಲಿ ಲೈಕ್ ಟ್ರೆಂಡ್ಸ್ ಅಂದ್ಕೊಳ್ಳಿ, ರಿಲಯನ್ಸ್ ಟ್ರೆಂಡ್ಸ್, ನಿಮಗೆ ಮ್ಯೂಸಿಕ್ ಹಾಕಿರ್ತಾರೆ. ಯಾಕೆ ಮ್ಯೂಸಿಕ್ ಹಾಕಿರ್ತಾರೆ ಅಂತಂದರೆ, ಸೊ ದಟ್ ಯು ಶುಡ್ ಲೂಸ್ ದರ್, ನಿಮ್ಮ ಮೈಂಡಲ್ಲಿ ಹೋಗ್ಬಿಟ್ಟು ನೀವು ಇನ್ನೂ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡಬೇಕು, ಒಂಥರ ರಿಲ್ಯಾಕ್ಸೇಷನ್ ಫೀಲ್ ಮಾಡಬೇಕು ಅಂತ ಅವ್ರು ಮ್ಯೂಸಿಕ್ ಹಾಕ್ಬಿಡ್ತಾರೆ. ನೀವು 1 hour ನೀವು ಒಂದು 15-20 ಮಿನಿಟ್ಸಿಗೆ ಬರೋರು ನಾರ್ಮಲ್ ಶಾಪ್ಸಲ್ಲಿ, ಈ ಥರ ಶಾಪ್ಸಿಗೆ ಹೋದರೆ 1 hour 2 hour ಆದರೂ ನಿಮಗೆ ಟೈಮೇ ಗೊತ್ತಾಗಿರಲ್ಲ. ಎಸ್ ಆರ್ ನೋ? ಸೊ ಆ ಥರ ಆ್ಯಂಡ್ ಡೇ ಡ್ರೀಮಿಂಗ್. ಸೊ ನಾವು ಏನೋ ಒಂದು ಇನ್ಫಾರ್ಮೇಷನ್ ಕೊಟ್ಟಿರ್ತಾರೆ, ನಾವು ಯಾವುದೋ ಲೋಕದಲ್ಲಿ ಇಟ್ಬಿಟ್ಟಿರ್ತೀವಿ. ಎಸ್ ಆರ್ ನೋ? ಇದೆಲ್ಲ ನಾವು ಏನಂತ ಕರಿತೀವಿ, ಒನ್ ಆಫ್ ದ ಇಂಪಾರ್ಟೆಂಟ್ ಎಲಿಮೆಂಟ್ ಮೆಸೇಜ್ ಅಂಡ್ರೆ ಬರುತ್ತೆ. ಮೆಸೇಜ್ ಕನ್ವೆ ಮಾಡೋದು ಹೀಗೆ ಕನ್ವೆ ಮಾಡ್ತಾರೆ. ಓಕೆನಾ? ನೆಕ್ಸ್ಟ್ ಪ್ರಮೋಷನಲ್ ಟೂಲ್ಸ್. ಪ್ರಮೋಷನಲ್ ಟೂಲ್ಸ್ ಅಂದರೆ ಏನು? ಓಕೆ, ನಾನು ಹೇಳಿದೆ ಕೆಲವೊಂದು ಇಂಪಾರ್ಟೆಂಟ್ 4 ಪಾಯಿಂಟ್ಸ್ ಬರುತ್ತೆ. ಲೈಕ್ ಅಡ್ವರ್ಟೈಸಿಂಗ್ನಲ್ಲಿ ನಾವು ಪ್ರಮೋಷನ್ ಮಾಡ್ಕೋಬೋದು, ಸೇಲ್ಸ್ ಪ್ರಮೋಷನಲ್ಲಿ ಪ್ರಮೋಷನ್ ಮಾಡ್ಕೋಬೋದು, ಪಬ್ಲಿಕ್ ರಿಲೇಷನ್ ಆ್ಯಂಡ್ ಪಬ್ಲಿಸಿಟಿ, ಪರ್ಸ್ನಲ್ ಸೆಲ್ಲಿಂಗ್. ಸೊ ಇದೆಲ್ಲ ನಾವು ಸಪ್ರೇಟಾಗಿ ಡೀಟೇಲ್ಡಾಗಿ ಓದ್ಕೊತಾ ಹೋಗ್ತೀವಿ ಇವಾಗ. ಸೊ ಇವತ್ತು ಅಡ್ವರ್ಟೈಸಿಂಗ್ ಕಂಪ್ಲೀಟ್ ಮಾಡ್ಕೊಳ್ಳೋಣ. ನೆಕ್ಸ್ಟ್ ಕ್ಲಾಸಸಲ್ಲಿ ಇನ್ನು ಉಳ್ಕಿತ್ತು ರಿಮೈನಿಂಗ್ ಕಂಪ್ಲೀಟ್ ಮಾಡ್ಕೊಳ್ಳೋಣ. ಸೊ ಅದಕ್ಕಿಂತ ಮುಂಚೆ ಇಲ್ಲಿ ನೋಡಿ, ಒಂದು ಬಾಕ್ಸ್ ಹಾಕಿದ್ದೀನಿ, ಐ ಥಿಂಕ್ ನಿಮ್ಗೆ ಕಾಣಿಸ್ತಾ ಇದೆ. ಇಲ್ಲಿ ಇಂಪರ್ಸ್ನಲ್, ಪರ್ಸ್ನಲ್, ಪೇಯ್ಡ್, ಅನ್ಪೇಯ್ಡ್ ಅದ. ಇಂಪರ್ಸ್ನಲ್ ಅಂತಂದರೆ ಪೇಯ್ಡ್ ಅಡ್ವರ್ಟೈಸಿಂಗು, ಸೇಲ್ಸ್ ಪ್ರಮೋಷನ್ ಇದರಲ್ಲಿ ಬರುತ್ತೆ. ಪೇಯ್ಡ್ ಪರ್ಸ್ನಲಲ್ಲಿ ಪರ್ಸ್ನಲ್ ಸೆಲ್ಲಿಂಗ್, ಡೈರೆಕ್ಟ್ ಸೆಲ್ಲಿಂಗ್ ಬರುತ್ತೆ. ಅನ್ಪೇಯ್ಡ್ ಇಂಪರ್ಸ್ನಲಲ್ಲಿ ಪಬ್ಲಿಕ್ ರಿಲೇಷನ್, ಪಬ್ಲಿಸಿಟಿ. ಅನ್ಪೇಯ್ಡ್ ಪರ್ಸ್ನಲಲ್ಲಿ ವರ್ಡ್ ಆಫ್ ಮೌತ್ ಬರುತ್ತೆ. ಸೊ ಇದೆಲ್ಲ ಏನು ಇದ್ರ ಮೀನಿಂಗ್ ಅಂತ ನಾವು ಬರ್ತಾ ತಿಳ್ಕೊತಾ ಹೋಗ್ತೀವಿ. ಓಕೆ, ಸೊ ಫಸ್ಟ್ ಬಂದುಬಿಟ್ಟು ನಾನು ಅಡ್ವರ್ಟೈಸಿಂಗ್ ಬಗ್ಗೆ ನಾವು ತಿಳ್ಕೊಳ್ಳೋಣ. ಸೊ ನೆಕ್ಸ್ಟ್ ಅಡ್ವರ್ಟೈಸಿಂಗ್ ಅಂತಂದರೆ ಇಟ್ಸ್ ನಾನ್ ಪರ್ಸ್ನಲ್. ಓಕೆ, ನಾನ್ ಪರ್ಸ್ನಲ್ ಇರುತ್ತೆ. ಇವಾಗ ಫಾರ್ ಎಕ್ಸಾಂಪಲ್ ನಾವು ಅಡ್ವರ್ಟೈಸಿಂಗ್ನಲ್ಲಿ ನೋಡ್ತಾ ಇರ್ತೀವಿ, ಒಂದು ಬ್ರ್ಯಾಂಡ್ ಅಂಬಾಸಿಡರ್ ಬಂದಿರ್ತಾರೆ, ಒಂದು ಪ್ರಾಡಕ್ಟಿಗೆ. ಫಾರ್ ಎಕ್ಸಾಂಪಲ್ ಪರ್ಫ್ಯೂಮ್ ಅಂದ್ಕೊಳ್ಳೋಣ. ಆ ಪರ್ಫ್ಯೂಮ್ಗೆ ಆ ಬ್ರ್ಯಾಂಡ್ ಅಂಬಾಸಿಡರ್ ಅವ್ರು ಯಾರೂ ಅಲ್ಲ ಅಂತ, ಹೀ ಈಸ್ ನಾಟ್ ದ ಕನೆಕ್ಷನ್, ನೋ ವೇ ಕನೆಕ್ಷನ್ ಟು ದ ಪ್ರಾಡಕ್ಟ್. ಬಟ್ ಅವ್ರನ್ನ ಎಕ್ಸ್ಟರ್ನಲಾಗಿ ಕರೆಸಿರ್ತಾರೆ, ಹೌದಾ? ಮ್ಯಾನುಫ್ಯಾಕ್ಚರ್ಸ್ ಯಾರೋ, ಕನ್ಸ್ಯೂಮರ್ಸ್ ಯಾರೋ. ಬಟ್ ಅವ್ರಲ್ಲೇನಾಗುತ್ತೆ, ಒಂದು ಪರ್ಸನ್ ಬಂದು ಅಡ್ವರ್ಟೈಸ್ಮೆಂಟೋ ಪ್ರಮೋಟೋ ಮಾಡ್ತಿರ್ತಾನೆ. ಎಸ್ ಆರ್ ನೋ? ಸೊ ದಟ್ ಈಸ್ ಅಡ್ವರ್ಟೈಸಿಂಗ್ ಇಸ್ ನಾನ್ ಪರ್ಸ್ನಲ್. ಪೇಯ್ಡ್ ಫಾರ್ ಪ್ರಮೋಷನಲ್ ಟೂಲ್, ಹೌದಾ? ವಿ ವಿಲ್ ಬಿ ಪೇಯ್ಡ್ ಫಾರ್ ಪ್ರಮೋಷನಲ್ ಟೂಲ್. ಔಟ್ ಆಫ್ ಸ್ಟೋರ್ ಕಮ್ಯುನಿಕೇಷನ್. ಎಸ್ ಆರ್ ನೋ? ಸ್ಟೋರ್ ಒಳಗಲ್ಲ, ಔಟ್ ಆಫ್ ಸ್ಟೋರ್ ಕಮ್ಯುನಿಕೇಷನ್, ಬಿಕಾಸ್ ನಮ್ಮ ಟಿ ವಿ ಎಲ್ಲೋ ಇರುತ್ತೆ, ಶಾಪ್ ಎಲ್ಲೋ ಇರುತ್ತೆ. ಸೊ ಔಟ್ ಆಫ್ ಸ್ಟೋರ್ ಕಮ್ಯುನಿಕೇಷನ್ ಅದು. ಸ್ಪಾನ್ಸರ್ ಆಫ್ ದ ಅಡ್ವರ್ಟೈಸ್ಮೆಂಟ್ ಕ್ಯಾನ್ ಬಿ ಈಸಿಲಿ ಐಡೆಂಟಿಫೈಡ್, ಹೌದಾ? ಯಾರು ಸ್ಪಾನ್ಸರ್ ಮಾಡಿದ್ದಾರೆ ಅಂತ ಈಸಿಲಿ ಗೊತ್ತಾಗುತ್ತೆ. ಸೊ ಒನ್ ಆಫ್ ದ ಚಾನಲ್ ಆಫ್ ಇನ್ಫಾರ್ಮೇಷನ್ ಫಾರ್ ದ ಕನ್ಸ್ಯೂಮರ್ಸ್. ಹೌದು, ನಮಗೊಂದು ಪ್ರಾಡಕ್ಟ್ ಬಗ್ಗೆ ತಿಳ್ಕೊಬೇಕು ಅಂದರೆ ಅಡ್ವರ್ಟೈಸಿಂಗ್ ಇಸ್ ಒನ್ ಆಫ್ ದ ಚಾನಲ್, ಹೌದಾ? ನೆಕ್ಸ್ಟ್ ಇದ್ರದ್ದು ಅಡ್ವರ್ಟೈಸಿಂಗ್ ಫೀಚರ್ಸ್ ಏನು ಅಂತ. ಸ್ಪೀಡ್ ಅಂದರೆ ಅವ್ರು ಸ್ಪೀಡಾಗಿ ಮೆಸೇಜ್ ಕನ್ವೆ ಮಾಡ್ಬೋದು, ಹೌದಾ? ಇಮಿಡಿಯೇಟಾಗಿ ಟಿ ವಿನಲ್ಲಿ ಬಂದ ತಕ್ಷಣ ನಾವು ಅಕಸ್ಮಾತ್ ನೋಡಿದ್ರೆ ನಮಗೆ ಸ್ಪೀಡಾಗಿ ಇನ್ಫಾರ್ಮೇಷನ್ ಗೊತ್ತಾಗ್ಬಿಡುತ್ತೆ. ನೆಕ್ಸ್ಟ್ ಎಕಾನಮಿ ಅಂದರೆ ಇಟ್ ಈಸ್ ರಿಲೇಟೆಡ್ ಟು ಮನಿ ಫ್ಯಾಕ್ಟರ್ ಆಲ್ಸೋ. ಇಂಪ್ಯಾಕ್ಟ್, ಇದರಿಂದ ಇಂಪ್ಯಾಕ್ಟ್ ಆಗುತ್ತೆ ಇಲ್ಲ, ಕೆಲವರು ಕಸ್ಟಮರ್ಸ್ ಅಟ್ರಾಕ್ಟ್ ಆಗಿ ಪರ್ಚೇಸ್ ಮಾಡ್ತಾರೆ. ಎಸ್ ಆರ್ ನೋ? ಹಂಗಾಗಿ ಇಂಪ್ಯಾಕ್ಟ್. ಕನ್ವೀನಿಯನ್ಸ್ ಅಂದರೆ ಈಸಿಯಾಗಿ ನಮಗೆ ಕನ್ವೀನಿಯೆಂಟಾಗಿ ನಮಗೆ ಇನ್ಫಾರ್ಮೇಷನ್ ಸಿಕ್ಬಿಡುತ್ತೆ ಅಡ್ವರ್ಟೈಸಿಂದ. ನೆಕ್ಸ್ಟ್ ಥಿಯರೀಸ್ ಆಫ್ ಅಡ್ವರ್ಟೈಸ್ಮೆಂಟ್ ಅಂತ. ಥಿಯರೀಸ್ ಆಫ್ ಅಡ್ವರ್ಟೈಸ್ಮೆಂಟಲ್ಲಿ 2 ಥಿಯರೀಸ್ ಇದೆ, 2 ಒಪಿನಿಯನ್ಸ್ ಇದೆ. ಒಂದು ಸ್ಟ್ರಾಂಗ್ ಥಿಯರಿ ಆಫ್ ಅಡ್ವರ್ಟೈಸ್ಮೆಂಟ್, ಒಂದು ವೀಕ್ ಥಿಯರಿ ಆಫ್ ಅಡ್ವರ್ಟೈಸ್ಮೆಂಟ್. ಸ್ಟ್ರಾಂಗ್ ಥಿಯರಿ ಇದು ಬಂದು ಗಿವನ್ ಬೈ ಜೋನ್ಸ್. ಓಕೆ, ಸ್ಟ್ರಾಂಗ್ ಥಿಯರಿ ಆಫ್ ಅಡ್ವರ್ಟೈಸಿಂಗ್ ಅಂದರೆ ಏನು? ಸೊ ಇಲ್ಲಿ ಮೇಕ್ಸ್ ಪೀಪಲ್ ಟು ಬೈ ಅ ಪ್ರಾಡಕ್ಟ್ ವಿಚ್ ಹ್ಯಾಸ್ ನಾಟ್ ಬೀನ್ ಬ್ರಾಟ್ ಅಲಿಯರ್. ಅಂದರೆ ಮುಂಚೆ ನಾವು ತಂದಿರಲಿಲ್ಲ, ಈಗ ಹೊಸದಾಗಿ ಪ್ರಾಡಕ್ಟಲ್ಲಿ ಲಾಂಚ್ ಆಗಿದೆ ಮಾರ್ಕೆಟಲ್ಲಿ, ಆ ಥರ ನಾವು ಅಡ್ವರ್ಟೈಸ್ಮೆಂಟ್ ಕೊಡ್ತೀವಲ್ವ, ಅದನ್ನು ನಾವು ಸ್ಟ್ರಾಂಗ್ ಥಿಯರಿ ಆಫ್ ಅಡ್ವರ್ಟೈಸ್ಮೆಂಟ್. ಬಿಕಾಸ್ ಇಲ್ಲಿ ಇನ್ಫಾರ್ಮೇಷನ್ ಕೊಡಬೇಕಿರುತ್ತೆ, ಸ್ಪ್ರೆಡ್ ಮಾಡಬೇಕಿರುತ್ತೆ. ಸೊ ಇಲ್ಲಿ ಸ್ಟ್ರಾಂಗ್ ಥಿಯರಿನ ಯೂಸ್ ಮಾಡ್ತಾರೆ. ಸೊ ಲಾಂಗ್ ಟರ್ಮ್ ಪರ್ಚೇಸ್ ಬಿಹೇವಿಯರ್ ಆ್ಯಂಡ್ ಕ್ಯಾನ್ ಕ್ರಿಯೇಟ್ ಬ್ರ್ಯಾಂಡ್ಸ್. ಸೊ ಇವಾಗ ನಾವು ಹೊಸ ಪ್ರಾಡಕ್ಟ್ನ ಮಾಡಿದಾಗ ಅವಾಗೇ ನಾವು ಬ್ರ್ಯಾಂಡ್ ಕ್ರಿಯೇಟ್ ಮಾಡ್ಕೋಬೇಕು. ಸೊ ಇಲ್ಲಿ ಇದನ್ನು ಸ್ಟ್ರಾಂಗ್ ಥಿಯರಿ ಆಫ್ ಅಡ್ವರ್ಟೈಸ್ಮೆಂಟ್ ಅಂತ ಕರೀತಾರೆ. ವೀಕ್ ಥಿಯರಿ ಆಫ್ ಅಡ್ವರ್ಟೈಸ್ಮೆಂಟ್ ಅಂದರೆ ಏನು? ಅಡ್ವರ್ಟೈಸಿಂಗ್ ಇಸ್
ದ ವೀಕ್ ಫೋರ್ಸ್. ಅಡ್ವರ್ಟೈಸಿಂಗ್ ಇರಲೇಬೇಕಂತ ಏನಿಲ್ಲ. ಅಡ್ವರ್ಟೈಸ್ಮೆಂಟ್ ಎಲ್ಲಿದ್ರೂ ಕಸ್ಟಮರ್ಸ್ಗೆ ನಾಲೆಜ್ ಇರುತ್ತೆ, ಇನ್ಫಾರ್ಮೇಷನ್ ಇರುತ್ತೆ, ಆ್ಯಂಡ್ ದೇ ವಿಲ್ ಬೈ ದ ಪ್ರಾಡಕ್ಟ್. ಕಸ್ಟಮರ್ಸ್ ಆರ್ ಆ್ಯಕ್ಟಿವ್ ಇನ್ಫಾರ್ಮೇಷನ್ ಪ್ರೊಸೆಸರ್ಸ್, ರಿಟೇನ್ ಕಸ್ಟಮರ್ಸ್ ಆ್ಯಂಡ್ ಟು ಇನ್ಕ್ರೀಸ್ ದ ಯೂಸ್ ಆಫ್ ಪ್ರಾಡಕ್ಟ್ ಬ್ರ್ಯಾಂಡ್. ಅಷ್ಟೇ, ಅವ್ರಿಗೆ ಇನ್ಫಾರ್ಮೇಷನ್ ಗೊತ್ತಿರುತ್ತೆ, ಅವ್ರ ಕಸ್ಟಮರ್ಸ್ನ ರಿಟೇನ್ ಮಾಡ್ತಾರೆ, ಪ್ರಾಡಕ್ಟ್ ಬ್ರ್ಯಾಂಡ್ನ ಇನ್ಕ್ರೀಸ್ ಮಾಡ್ತಾರೆ. ಸೊ ಅದನ್ನು ನಾವು ವೀಕ್ ಥಿಯರಿ ಆಫ್ ಅಡ್ವರ್ಟೈಸ್ಮೆಂಟ್ ಅಂತ ಕರಿತೀವಿ. ಓಕೆ, ನೆಕ್ಸ್ಟ್ ಬಂದುಬಿಟ್ಟು ಇಲ್ಲೊಂದು ಇದೆ ATR ಅಂತಿದೆ. ATR ಫ್ರೇಮ್ವರ್ಕ್. ATR ಅಂದರೆ ಅವೇರ್ನೆಸ್, ಟ್ರಯಲ್, ರೀಎನ್ಫೋರ್ಸ್ಮೆಂಟ್ ಅಂತ. ಅವೇರ್ನೆಸ್ ಇಸ್ ಇಂಪಾರ್ಟೆಂಟ್ ಬಿಫೋರ್ ಮೇಕಿಂಗ್ ದ ಪರ್ಚೇಸ್ ಡಿಸಿಷನ್. ಅವ್ರನ್ನ ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಇರಬೇಕು, ನಾಲೆಜ್ ಇರಬೇಕು. ನೆಕ್ಸ್ಟ್, ಸ್ಮಾಲ್ ನಂಬರ್ ಆಫ್ ಪೀಪಲ್ ಹೂ ಆರ್ ಅವೇರ್ ವಿಲ್ ಗೋ ಫಾರ್ ದ ಟ್ರಯಲ್ ಆಫ್ ದ ಪ್ರಾಡಕ್ಟ್. ಹೌದಾ, ಆಯಿತು, ನನಗೊಂದು ಪ್ರಾಡಕ್ಟ್ ಬಗ್ಗೆ ಇನ್ಫಾರ್ಮೇಷನ್ ಸಿಕ್ತು, ನಾನೇನು ಮಾಡ್ತೀನಿ, ಆ ಪ್ರಾಡಕ್ಟ್ನ ಟ್ರೈ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಹೌದಾ, ದಟ್ ಈಸ್ ಕಾಲ್ಡ್ ಎಸ್ ಟ್ರಯಲ್. ರೀಎನ್ಫೋರ್ಸ್ಮೆಂಟ್ ಅಂದರೆ ಫಾಲೋಸ್ ಟು ಮೇಂಟೈನ್ ಅವೇರ್ನೆಸ್ ಆ್ಯಂಡ್ ಪ್ರೊವೈಡ್ ರೀಅಶ್ಯೂರೆನ್ಸ್ ಟು ಕಸ್ಟಮರ್ಸ್ ಟು ಕೀಪ್ ಕಮ್ಮಿಂಗ್ ಟು ದ ಶೋರ್. ಓಕೆ, ನಾನು ಅವೇರ್ನೆಸ್ ಆಯಿತು, ನಾನು ಪ್ರಾಡಕ್ಟ್ ಬೈ ಮಾಡಿದೆ, ನನಗೆ ಇಷ್ಟ ಆಯಿತು ಅಂದರೆ ನಾನು ಮತ್ತೆ ಆ ಪ್ರಾಡಕ್ಟ್ನ ಪರ್ಚೇಸ್ ಮಾಡ್ತಾ ಇರ್ತೀನಿ. ಸೊ ದಿಸ್ ಇಸ್ ಕಾಲ್ಡ್ ಆಸ್ ATR ಫ್ರೇಮ್ವರ್ಕ್. ATR ಫ್ರೇಮ್ವರ್ಕ್, ಇದು ಫುಲ್ ಫಾರ್ಮ್ ತಿಳ್ಕೊಂಡಿರಿ. ನೆಕ್ಸ್ಟ್, ಬೆನಿಫಿಟ್ಸ್ ಆಫ್ ಅಡ್ವರ್ಟೈಸಿಂಗ್ ಫಾರ್ ಮಾರ್ಕೆಟರ್ಸ್, ಫಾರ್ ಕನ್ಸ್ಯೂಮರ್ಸ್. ಓಕೆನಾ, ಮಾರ್ಕೆಟರ್ಸಿಗೆ ಏನು ಬೆನಿಫಿಟ್ ಇದೆ, ಕನ್ಸ್ಯೂಮರ್ಸ್ಗೂ ಏನು ಬೆನಿಫಿಟ್ ಇದೆ ಅಂತ ನೋಡೋಣ. ಇಲ್ಲೇನಾಗುತ್ತೆ, ಇದೊಂದು ವರ್ಡ್ ಕೋಆಪರೇಟಿವ್ ಅಡ್ವರ್ಟೈಸಿಂಗ್ ಅಂದರೆ ಮಾರ್ಕೆಟರ್ಸ್ ಆ್ಯಂಡ್ ಬ್ರ್ಯಾಂಡ್ ಇರುತ್ತಲ್ಲ, ಮಾರ್ಕೆಟರ್ಸ್ ಪ್ಲಸ್ ಬ್ರ್ಯಾಂಡ್ಸ್ ಅವ್ರು ಇಬ್ಬರು ಏನು ಮಾಡ್ತಾರೆ, ದೇ ಶೇರ್ ದಿಯರ್ ಅಡ್ವರ್ಟೈಸಿಂಗ್ ಎಕ್ಸ್ಪೆನ್ಸಸ್. ಅದನ್ನು ನಾವು ಕೋಆಪರೇಟಿವ್ ಅಡ್ವರ್ಟೈಸಿಂಗ್ ಅಂತ ಕರಿತೀವಿ. ಇದನ್ನು ನೆನ್ಪಿಟ್ಕೊಳ್ಳಿ, ಇದು ಮೀನಿಂಗು, ಕೋಆಪರೇಟಿವ್ ಅಡ್ವರ್ಟೈಸಿಂಗ್ ಮೀನಿಂಗ್ ಇದು. ನೆಕ್ಸ್ಟ್, ಬೆನಿಫಿಟ್ಸ್ ಏನೇನು ಅಂತಂದರೆ ಇನ್ಕ್ರೀಸಸ್ ಸೇಲ್. ನೋ. ಸೊ ಅಡ್ವರ್ಟೈಸ್ಮೆಂಟ್ ಆಯಿತು ಅಂದ್ಕೊಳ್ಳಿ, ಪ್ರಾಡಕ್ಟು, ಅದೇನಾಗುತ್ತೆ, ಸೇಲ್ಸ್ನ ಇನ್ಕ್ರೀಸ್ ಮಾಡುತ್ತೆ. ನೆಕ್ಸ್ಟ್, ಕಾಂಪಿಟೇಟರ್ಸ್ದು ಏನೇನಿರುತ್ತೆ ಸ್ಟ್ರಾಟಜೀಸ್ ಎಲ್ಲ ತಿಳ್ಕೊಬೋದು, ಕೆಲವೊಂದು ಅಲ್ವಾ, ಸಿಲ್ಲಿ ಸಣ್ಣ ಪುಟ್ಟ ಆದರೂ ತಿಳ್ಕೊತೀವಿ ನಾವು. ಅದರಿಂದ ನಾವು ಏನಾದ್ರು ಚೇಂಜಸ್ ಮಾಡ್ಕೊಳ್ಳೋದಿದ್ರೆ ಮಾಡ್ಕೊತೀವಿ. ನೆಕ್ಸ್ಟ್, ಮ್ಯಾನೇಜಿಂಗ್ ಡಿಮ್ಯಾಂಡ್ ಅಂದರೆ ನಾನು ಮುಂಚೆ ಹೇಳಿದ್ದೆ, ಈಗ ಫಾರ್ ಎಕ್ಸಾಂಪಲ್ ಒಂದು ಪ್ರಾಡಕ್ಟ್ನ ನಾನು ಅಡ್ವರ್ಟೈಸ್ ಮಾಡಿದ್ದೀನಿ, ತುಂಬ ಡಿಮ್ಯಾಂಡ್ ಬಂದುಬಿಡ್ತು ಅಂದ್ಕೊಳ್ಳಿ. ಓಕೆನಾ, ಡಿಮ್ಯಾಂಡ್ ಬಂದ ತಕ್ಷಣ ನಾನು ಏನು ಮಾಡ್ತೀನಿ, ಅಡ್ವರ್ಟೈಸಿಂಗ್ ಸ್ಟಾಪ್ ಮಾಡಿಬಿಡ್ತೀನಿ. ಬಿಕಾಸ್ ನಾನು ಆ ಡಿಮ್ಯಾಂಡಿಗೆ ಸೇಲ್ಸ್ ರೀಚ್ ಮಾಡೋಕ್ಕೆ ಆಗ್ತಿರಲ್ಲ. ಸೊ ಅದನ್ನು ನಾವೇನಂತ ಕರಿತೀವಿ, ಮ್ಯಾನೇಜಿಂಗ್ ಡಿಮ್ಯಾಂಡ್. ಇಲ್ಲ, ಡಿಮ್ಯಾಂಡ್ ಕ್ರಿಯೇಟ್ ಮಾಡೋಕ್ಕಾದ್ರೂ ಅಡ್ವರ್ಟೈಸಿಂಗ್ ಯೂಸ್ ಮಾಡ್ತೀನಿ, ಡಿಮ್ಯಾಂಡ್ನ ಕಂಟ್ರೋಲ್ ಮಾಡೋಕ್ಕಾದ್ರೂ ಅಡ್ವರ್ಟೈಸಿಂಗ್ನ ಸ್ಟಾಪ್ ಮಾಡ್ತೀನಿ ಅಂತ. ನೆಕ್ಸ್ಟ್, ಹೈಯರ್ ಇನ್ವೆಂಟರಿ ಟರ್ನ್ ಓವರ್ ಅಂದರೆ ಸೇಮ್ ಇನ್ಕ್ರೀಸ್ ಸೇಲ್ಸ್ ಇದ್ದಂಗೆ, ಸೇಲ್ಸ್ ಜಾಸ್ತಿ ಮಾಡ್ತಾ ಇರ್ತೀವಿ. ಸಪ್ಲಿಮೆಂಟ್ಸ್ ಪರ್ಸ್ನಲ್ ಸೆಲ್ಲಿಂಗ್ ಎಫರ್ಟ್ಸ್. ಹೌದಾ, ಪರ್ಸ್ನಲ್ ಸೆಲ್ಲಿಂಗ್ ಅಂದರೆ ಹೋಗ್ಬಿಟ್ಟು ಸೆಲ್ ಮಾಡೋಕ್ಕಿಂತ ಅಡ್ವರ್ಟೈಸ್ಮೆಂಟ್ ಇಸ್ ಬೆಟರ್ ಅಲ್ಲ, ಮಾಸ್ ಮೀಡಿಯಾಗೆಲ್ಲ ತಿಳ್ಕೊತಾರಲ್ಲ. ಹೌದಾ, ಗೊತ್ತಾಗುತ್ತಲ್ವಾ. ಸೊ ಅಡ್ವರ್ಟೈಸ್ಮೆಂಟಿಂದ ಬಿಲ್ಡಿಂಗ್ ಬ್ರ್ಯಾಂಡ್ಸ್ ಕೂಡ ಬಿಲ್ಡ್ ಆಗುತ್ತೆ ಅಂತ. ನೆಕ್ಸ್ಟ್, ಬೆನಿಫಿಟ್ಸ್ ಫಾರ್ ಕನ್ಸ್ಯೂಮರ್ಗೆ ಏನು ಬೆನಿಫಿಟ್ ಇರುತ್ತೆ, ಎಜುಕೇಟಿಂಗ್ ಕನ್ಸ್ಯೂಮರ್ಸ್. ನೋ, ಇನ್ಫಾರ್ಮೇಷನ್ ಬರುತ್ತೆ, ನಾಲೆಜ್ ಗೊತ್ತಾಗುತ್ತೆ ಆ ಪ್ರಾಡಕ್ಟ್ ಬಗ್ಗೆ. ನೋ, ಅದು. ಫೆಸಿಲಿಟಿ ಫಾರ್ ಪರ್ಚೇಸಿಂಗ್. ಹೌದಾ, ಅದು ಒಂದು ಫೆಸಿಲಿಟಿ ಪ್ರೊವೈಡ್ ಮಾಡುತ್ತೆ ಪರ್ಚೇಸ್ ಮಾಡೋಕ್ಕೆ ಅವರಿಗೆ. ಡಿಸ್ಇಂಟರ್ಮಿಡಿಯೇಷನ್. ಸೊ ಇಲ್ಲಿ ಏನಾಗುತ್ತೆ, ಯಾರೋ ಒಬ್ಬರು ಡಿಸ್ಟರ್ಬ್ ಮಾಡಲ್ಲ, ಒಂದು ಇನ್ಫ್ಲೂಯೆನ್ಸ್ ಮಾಡಲ್ಲ. ಸೊ ನನಗೆ ಇಂಟ್ರೆಸ್ಟ್ ಇದ್ದರೆ ನಾನು ಪರ್ಚೇಸ್ ಮಾಡ್ತೀನಿ, ಇಲ್ಲಾಂದರೆ ಇಲ್ಲ, ಲೈಕ್ ಡೈರೆಕ್ಟಾಗಿ. ಇಂಪ್ರೂವ್ಮೆಂಟ್ ಆಫ್ ಕ್ವಾಲಿಟಿ. ಅಕಸ್ಮಾತ್ ಏನಾರ ಫೀಡ್ಬ್ಯಾಕ್ ಕೊಡೋ ಆಪ್ಷನ್ ಇದ್ರೆ ನಾವು ಕೊಟ್ಟಾಗ ಕ್ವಾಲಿಟಿನೂ ಇಂಪ್ರೂವ್ಮೆಂಟ್ ಆಗ್ತಾ ಇರುತ್ತೆ. ನೋ, ಹೀಗೆ. ಸೊ ಇದು ಬೆನಿಫಿಟ್ಸ್ ಫಾರ್ ಕನ್ಸ್ಯೂಮರ್ಸ್. ನೆಕ್ಸ್ಟ್, ಕೀ ಟ್ರೆಂಡ್ಸ್ ಇನ್ ಅಡ್ವರ್ಟೈಸಿಂಗ್. ಸೊ ಅಡ್ವರ್ಟೈಸಿಂಗಲ್ಲಿ ಕೀ ಟ್ರೆಂಡ್ಸ್ ಏನಂತಂದರೆ ಫ್ರ್ಯಾಗ್ಮೆಂಟೇಷನ್ ಆಫ್ ಆಡಿಯನ್ಸ್ನ ನಾವು ತಿಳ್ಕೊತೀವಿ, ಯಾವ್ಯಾವ ಆಡಿಯನ್ಸ್ ಇದ್ದಾರೆ ಅಂತ ಗೊತ್ತಾಗುತ್ತೆ. ಮತ್ತು ಚಾನಲ್ ಈಸಿಯಾಗಿರುತ್ತೆ. ಓಕೆನಾ, ಚಾನಲ್ ಕೂಡ ಈಸಿಯಾಗಿರುತ್ತೆ ಕನ್ವೆ ಮಾಡೋಕ್ಕೆ. ಆಮೇಲೆ ಇಂಟ್ರಾಕ್ಟಿವ್ ಮಾರ್ಕೆಟಿಂಗ್ ಕಮ್ಯುನಿಕೇಷನ್ಸ್. ಹೌದಾ, ಅಡ್ವರ್ಟೈಸ್ಮೆಂಟಿಂದ ಇಂಟ್ರಾಕ್ಷನ್ಸು ಇರುತ್ತೆ, ಬಿಕಾಸ್ ಅವ್ರು ಫೀಡ್ಬ್ಯಾಕ್ ಅಂತ ಕೊಟ್ಟಿರ್ತಾರೆ. ನೀವು ಅಡ್ವರ್ಟೈಸ್ಮೆಂಟ್ಸಲ್ಲಿ ನೋಡಿದ್ರೆ ಫೀಡ್ಬ್ಯಾಕ್ ಅಂತ ಕೊಟ್ಟಿರ್ತಾರೆ, ಅದರಲ್ಲೆಲ್ಲ ನೀವು ಇಂಟ್ರಾಕ್ಟಿಂಗ್ ಇರುತ್ತೆ ಕಮ್ಯುನಿಕೇಷನಲ್ಲಿ. ಸೊ ಇದೆಲ್ಲ ಅಡ್ವರ್ಟೈಸಿಂಗ್ ಟ್ರೆಂಡ್ಸ್. ನೆಕ್ಸ್ಟ್, ಸಮ್ ಆಫ್ ದ ಪಾಪ್ಯುಲರ್ ಫಾರ್ಮ್ ಆಫ್ ಅಡ್ವರ್ಟೈಸ್ಮೆಂಟ್ಸ್ ಯೂಸ್ಡ್ ಇನ್ ಮಾರ್ಕೆಟಿಂಗ್. ಸೊ ಅಡ್ವರ್ಟೈಸ್ಮೆಂಟ್ಸು ಮಾರ್ಕೆಟಿಂಗಲ್ಲಿ ಯೂಸ್ ಮಾಡಬೇಕಾದ್ರೆ ಕೆಲವೊಂದು ಪಾಪ್ಯುಲರ್ ಫಾರ್ಮ್ಸ್ ಇದೆ. ಫಸ್ಟ್ ಒಂದು ಇನ್ ಸ್ಟೋರ್ ಅಡ್ವರ್ಟೈಸ್ಮೆಂಟ್ ಅಂದರೆ ನಾವು ಫಾರ್ ಎಕ್ಸಾಂಪಲ್, ಬೆಸ್ಟ್ ಎಕ್ಸಾಂಪಲ್ ಅಂತಂದರೆ ಲೈಕ್ ಮೋರಿಗೆ ಹೋಗಿರ್ತೀವಿ ಅಂದ್ಕೊಳ್ಳಿ ನೀವು, ಅಲ್ಲಿ ಪ್ಲೇಸ್ ಮಾಡಿರ್ತಾರೆ ಮೋರ್ ಅಥವಾ ಟ್ರೆಂಡ್ಸಲ್ಲಿ ಹಾಕಿರ್ತಾರೆ ನೋಡಿರಿ, ಈ ಅಮೌಂಟ್ ಇಷ್ಟಿಷ್ಟು ಅಂತ ವಿಜುವಲ್ ಡಿಸ್ಪ್ಲೇಸ್ ಇರುತ್ತೆ.
ಹೌದಾ? ಸೊ ದ್ಯಾಟ್ ಈಸ್ ಕಾಲ್ಡ್ ಎಸ್ ವಿಜುವಲ್ ಡಿಸ್ಪ್ಲೇಸ್. ಇಲ್ಲ ಪ್ಯಾಂಪ್ಲೆಟ್ಸ್ ಕೊಡ್ತಾರೆ ಇನ್ ಸ್ಟೋರ್ಸ್. ನಾವು ಎಂಟ್ರ್ ಆಗ್ತಾ ಇದ್ದಂಗೆ ಒಂದು ಪ್ಯಾಂಪ್ಲೆಟ್ ಕೊಡ್ತಾರೆ. ಸೊ ಅದರೊಳಗೆ ಯಾವ್ಯಾವ ಏನೇನು ಪ್ರೈಸ್, ಏನೇನು ಆಫರ್ಸ್ ಇದೆ ಅಂತ ಎಲ್ಲ ಬರೆದಿರ್ತಾರೆ. ಸೊ ಅದನ್ನು ನೋಡಿಕೊಂಡು ಇದ್ರೊಳಗೆ ಆಫರ್ ಇದೆ, ಇದ್ರೊಳಗೆ ಆಫರ್ ಇದೆ ಅಂತ ಪರ್ಚೇಸ್ ಮಾಡ್ತೀವಾ ಇಲ್ವಾ? ಸೊ ದಟ್ ಈಸ್ ಆಲ್ಸೋ ಒನ್ ಆಫ್ ದ ಅಡ್ವರ್ಟೈಸಿಂಗ್ ಸ್ಕಿಲ್. ಸೊ ಇದನ್ನೇನಂತ ಕರಿತೀವಿ? ಇನ್ ಸ್ಟೋರ್ ಅಡ್ವರ್ಟೈಸಿಂಗ್. ಓಕೆನಾ? ಪಾಯಿಂಟ್ ಆಫ್ ಪರ್ಚೇಸ್ ಮಟೀರಿಯಲ್. ಸೊ ಪ್ರಾಡಕ್ಟ್ಸ್ ಹೆಲ್ಪ್ ಇನ್ ಇನ್ಕ್ರೀಸಿಂಗ್ ಫುಟ್ಫಾಲ್ ಇನ್ ದ ಸ್ಟೋರ್. ಕಸ್ಟಮರ್ಸ್ ಜಾಸ್ತಿ ಆಗೋಕ್ಕೆ ಹೆಲ್ಪ್ ಆಗುತ್ತೆ ಅದು ಅಂತ. ಕ್ರಾಸ್ ಪ್ರಮೋಷನ್ಸ್ ಅಂದರೆ ಏನು? ಕ್ರಾಸ್ ಪ್ರಮೋಷನ್ಸ್ ಅಂದರೆ ಈಗೇನು ಮಾಡ್ತಾರೆ, ಮಾರ್ಕೆಟರ್ಸ್ ಅಲೌ, ಈಗ ನಂದು ಫಾರ್ ಎಕ್ಸಾಂಪಲ್ A B ಇರ್ತಾರೆ ಅಂದ್ಕೊಳ್ಳಿ, A B ಇರ್ತಾರೆ. ಸೊ ಇವ್ರೇನು ಮಾಡ್ತಾರೆ, ಇವ್ರ ಹತ್ರ ಇರೋ ಪ್ರಾಡಕ್ಟ್ಸ್ನ ಇವ್ರ ಹತ್ರ ಸ್ವಲ್ಪ ಕೊಡ್ತಾರೆ, ಇವ್ರ ಹತ್ರ ಇರೋ ಪ್ರಾಡಕ್ಟ್ಸ್ನ ಸ್ವಲ್ಪ ಕೊಡ್ತಾರೆ. ಇವ್ರದ್ದು ಪ್ರಾಡಕ್ಟ್ಸ್ನ ಸ್ವಲ್ಪ ಪ್ರಮೋಟ್ ಮಾಡ್ತಾರೆ, ಇವ್ರದ್ದು ಪ್ರಾಡಕ್ಟ್ಸ್ನ ಕೂಡ ಪ್ರಮೋಟ್ ಮಾಡ್ತಾರೆ. ಇದನ್ನೇನಂತ ಕರಿತೀವಿ? ಕ್ರಾಸ್ ಪ್ರಮೋಷನ್ ಅಂತ ಕರಿತೀವಿ. ಮಾರ್ಕೆಟರ್ಸ್ ಅಲೌ ಈಚ್ ಅದರ್ಸ್ ಪ್ರಾಡಕ್ಟ್ ಟು ಬಿ ಪ್ರಮೋಟೆಡ್ ಆರ್ ಸೋಲ್ಡ್ ಇನ್ ದೇರ್ ರೆಸ್ಪೆಕ್ಟಿವ್ ಸ್ಟೋರ್ಸ್ ಆನ್ ಮ್ಯೂಚುವಲ್ ಬಯಾಸ್. ಇವರಿಬ್ಬರು ಒಂದು ಅಂಡರ್ಸ್ಟ್ಯಾಂಡಿಂಗಿಗೆ ಬಂದು ಇವ್ರ ಪ್ರಾಡಕ್ಟ್ ಇವ್ರು ಸ್ವಲ್ಪ ಪ್ರಮೋಟ್ ಮಾಡ್ತಾರೆ ಅಥವಾ ಅಡ್ವರ್ಟೈಸಿಂಗ್ ಮಾಡ್ತಾರೆ, ಸೆಲ್ ಮಾಡ್ತಾರೆ. ಸೊ ಅದನ್ನು ನಾವು ಕ್ರಾಸ್ ಪ್ರಮೋಷನ್ಸ್ ಅಂತ ಕರಿತೀವಿ. ಇನ್ ಸ್ಟೋರ್ ಪ್ರಮೋಷನ್ ಅಂದರೆ ಮಾರ್ಕೆಟರ್ ಸೆಲ್ಲಿಂಗ್ ಇವಾಗ ನೋಡಿ, ಫಾರ್ ಎಕ್ಸಾಂಪಲ್ ಈಗ ನಾವು ಒಂದು ಆಯಿಲ್ ಪ್ಯಾಕೆಟ್ ತೊಗೊಂಡ್ರೆ ನಮಗೆ ಒಂದು ಬ್ರೂ ಶೀಟ್ ಫ್ರೀ ಇರುತ್ತೆ, ಎಸ್ ಆರ್ ನೋ? ಅದನ್ನು ನಾವೇನಂತ ಕರಿತೀವಿ? ಇನ್ ಸ್ಟೋರ್ ಪ್ರಮೋಷನ್ ಅಂತ ಕರಿತೀವಿ. ಮಾರ್ಕೆಟರ್ ಸೆಲ್ಲಿಂಗ್ ಕಾಂಪ್ಲಿಮೆಂಟರಿ ಪ್ರಾಡಕ್ಟ್ ಹೆಲ್ಪ್ ಇನ್ ಇನ್ಕ್ರೀಸಿಂಗ್ ಫುಟ್ಫಾಲ್ ದ ಸ್ಟೋರ್. ಸೊ ಹಿಂಗೆ ಕಾಂಪ್ಲಿಮೆಂಟ್ರಿ ಪ್ರಾಡಕ್ಟ್ ಕೊಟ್ಟ ತಕ್ಷಣ ಕಸ್ಟಮರ್ಸ್ ಆಯಿಲ್ ತೊಗೊಂಡ್ರೆ ನಂಗೆ ಬ್ರೂ ಫ್ರೀ ಬರುತ್ತೆ ಅಂತ ನಾವು ತೊಗೊತೀವ ಇಲ್ವಾ? ಸೊ ಅದು ಒಂಥರ ಇನ್ ಸ್ಟೋರ್ ಪ್ರಮೋಷನ್ ಅಂತ. ಓಕೆ, ಇನ್ ಸ್ಟೋರ್ ಅಡ್ವರ್ಟೈಸ್ಮೆಂಟ್ ಆಯಿತು. ಔಟ್ ಸ್ಟೋರ್ ಅಡ್ವರ್ಟೈಸ್ಮೆಂಟ್ ಅಂತ. ಔಟ್ಡೋರ್ ಅಡ್ವರ್ಟೈಸ್ಮೆಂಟ್ ಅಂದರೆ ಏನು? ಡಿಸ್ಪ್ಲೇ ಕೊಟ್ಟಿರ್ತಾರೆ, ಹೌದಾ? ಇವಾಗ ಶಾಪಿಗೆ ಹೋಗಿರ್ತೀವಿ, ಒಂದು ಡಿಸ್ಪ್ಲೇ ಹಾಕಿರ್ತಾರೆ ಹೊರಗೆ. ಸೊ ಅದನ್ನು ನಾವೇನಂತ ಕರಿತೀವಿ? ಔಟ್ಡೋರ್ ಅಡ್ವರ್ಟೈಸ್ಮೆಂಟ್ ಅಂತ ಕರಿತೀವಿ. ಲೈಕ್ ಬಿಲ್ ಬೋರ್ಡ್ಸ್, ಇವಾಗೆಲ್ಲನೂ ಹೋಗ್ತಾ ಹೋರ್ಡಿಂಗ್ಸ್ ನೋಡ್ತಾ ಇರ್ತೀವಿ ನಾವು, ದೊಡ್ಡ ಹೋರ್ಡಿಂಗ್ಸ್ ಹಾಕಿರ್ತಾರೆ. ಆಮೇಲೆ ಈಗ ಇದು ಫುಟ್ಪಾತ್ ಮಿಡಲಲ್ಲಿ ಈ ಥರ ಒಂಥರ ಲೈಟಿಂಗ್ ಬರೋ ಹಾಗೆ ಹಾಕಿರ್ತಾರೆ ನೋಡಿ, ಆ ಥರ. ಸೊ ಅದನ್ನೇ ಯೂಶ್ವಲಿ ಮೊಬೈಲ್ ಬಿಲ್ ಬೋರ್ಡ್ಸ್ ಆನ್ ವೆಹಿಕಲ್ಸ್ ಮೇಲೆ ಹಾಕಿರ್ತಾರೆ. ಅದೆಲ್ಲ ನಾವು ಏನಂತ ಕರಿತೀವಿ? ಔಟ್ಡೋರ್ ಅಡ್ವರ್ಟೈಸ್ಮೆಂಟ್ ಅಂತ ಕರಿತೀವಿ. ಓಕೆ, ನೆಕ್ಸ್ಟ್ ಸ್ಟ್ರೀಟ್ ಫರ್ನಿಚರ್ ಅಂತಂದರೆ ಫಾರ್ ಎಕ್ಸಾಂಪಲ್ ಬಸ್ ಸ್ಟಾಪ್ಸ್ ಇರುತ್ತೆ. ಆ ಬಸ್ ಸ್ಟಾಪ್ ಶೆಡ್ ಮೇಲೆಲ್ಲ ಒಂಥರ ಅಡ್ವರ್ಟೈಸ್ಮೆಂಟ್ ಹಾಕಿರ್ತಾರೆ. ಅವರು ಆ ಬಸ್ ಸ್ಟಾಪ್ ಕುತ್ಕೊಂಡಲ್ಲಿ ಅಲ್ಲಿ ಹಿಂದೆ ಸೀಟ್ ಹತ್ರ ಅಲ್ಲೆಲ್ಲ ಹಾಕಿರ್ತಾರೆ. ಸೊ ಇದನ್ನು ನಾವೇನಂತ ಕರಿತೀವಿ? ಸ್ಟ್ರೀಟ್ ಫರ್ನಿಚರ್ ಅಂತ ಕರಿತೀವಿ. ಸೊ ನೆಕ್ಸ್ಟ್ ಟ್ರಾನ್ಸಿಟ್ ಆ್ಯಡ್ಸ್ ಅಂದರೆ ಫಾರ್ ಎಕ್ಸಾಂಪಲ್ ಬಸ್ಸಸ್ ಮೇಲೆ ಹಾಕಿರ್ತಾರೆ, ಅಥವಾ ಟ್ರೈನ್ಸಲ್ಲಿ ಹಾಕಿರ್ತಾರೆ, ಟ್ಯಾಕ್ಸೀಸಲ್ಲಿ ಹಾಕಿರ್ತಾರೆ, ಟ್ಯಾಕ್ಸೀಸ್ ಮೇಲೆ ಬರ್ದಿರ್ತಾರೆ, ಆಟೋಸ್ ಮೇಲೆ ಬರ್ತಿರ್ತಾರೆ. ಸೊ ಇದು ಒನ್ ಆಫ್ ದ ಔಟ್ಡೋರ್ ಅಡ್ವರ್ಟೈಸ್ಮೆಂಟ್ ಅಂತ. ನೆಕ್ಸ್ಟ್ ಗ್ಲೋ ಸೈನ್ ಅಂದರೆ ಇದು ಕಾಮನ್ ಆಗಿ ಯೂಸ್ ಮಾಡಿರ್ತಾರೆ. ಇವಾಗ ಫಾರ್ ಎಕ್ಸಾಂಪಲ್ ಇವಾಗ ಶಾಪ್ ಎದುರಿಗೆ ಹೋಗಿದ್ದೀವಿ ಅಂದ್ಕೊಳ್ಳಿ, ಶಾಪ್ ಹೆಸರು ಕೆಳಗೆ ಇಲ್ಲಿ ಏನೇನು ಸೇಲ್ ಮಾಡ್ತಾರೆ, ಫಾರ್ ಎಕ್ಸಾಂಪಲ್ XYZ ಶಾಪ್, ಇಲ್ಲಿ ಇದು ಕ್ಲೋದಿಂಗ್ಸ್ ಎಲ್ಲ ಇರುತ್ತೆ, ಬಟ್ಟೆ ಶಾಪ್ಸು, ಮೆನ್ ವೇರ್, ವುಮೆನ್ ವೇರ್, ಚಿಲ್ಡ್ರನ್ ವೇರ್, ಕಿಡ್ಸ್ ವೇರ್ ಎಲ್ಲ ಹಾಕಿರ್ತಾರೆ. ಸೊ ಅದು ಕಾಮನ್ ಅಲ್ವಾ? ಸೊ ಅದನ್ನು ನಾವು ಗ್ಲೋ ಸೈನ್ ಅಂತ ಕರಿತೀವಿ. ಸೊ ಇದನ್ನು ನಾವು ಔಟ್ಡೋರ್ ಅಡ್ವರ್ಟೈಸ್ಮೆಂಟ್ ಅಂತ ಕರಿತೀವಿ. ಓಕೆ, ನೆಕ್ಸ್ಟ್ ಔಟ್ಡೋರ್ ಅಡ್ವರ್ಟೈಸ್ಮೆಂಟ್ ಅಡ್ವಾಂಟೇಜಸ್ ಏನಂದರೆ ಕಾಸ್ಟ್ ಎಫೆಕ್ಟಿವ್, ಅಷ್ಟು ಕಾಸ್ಟ್ಲಿ ಅನಿಸಲ್ಲ. ಓಕೆ, ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಟೈಪ್ ಇದು. ನೆಕ್ಸ್ಟ್ ಹೈ ರಿಪಿಟೇಟಿವ್, ಅದನ್ನು ಮತ್ತೆ ತೆಗಿತಿರಲ್ಲ ಅಲ್ವಾ, ಇನ್ನೂ ಒಂದು ಹೊಸದು ಬರೋವರೆಗೂ ಅದು ಹಾಗೆ ಇರುತ್ತೆ. ಸೊ ಅದು ಇವಾಗ ಕಸ್ಟಮರ್ಸ್ ಅಲ್ಲಿ ಹೋಗ್ತಾ ಇದ್ದಾರೆ ಅಂತಂದರೆ ಅದನ್ನು ನೋಡ್ತಾ ಇರ್ತಾರೆ. ಸೊ ಕಸ್ಟಮರ್ಸಿಗೆ ಅದು ರಿಪೀಟೆಡ್ ಆಗಿ ಕಾಣಿಸ್ತಾ ಇರುತ್ತೆ. ಸೊ ಹೈಲಿ ರಿಪಿಟೇಟಿವ್. ಲಾಂಗ್ ಲೈಫ್ ಆಫ್ ಮೆಸೇಜ್ ಲಾಂಗ್ ಲೈಫ್ ಇರುತ್ತೆ ಅಂತ. ಡಿಸ್ಅಡ್ವಾಂಟೇಜಸ್ ಏನಂದರೆ ನಾನು ಹೇಳಿದೆ, ಕಾಸ್ಟ್ ಇನಿಷಿಯಲ್ ಕಾಸ್ಟ್, ಫಿಕ್ಸ್ಡ್ ಕಾಸ್ಟ್ ಹೈ ಇರುತ್ತೆ. ಆಮೇಲೆ ಇನ್ನೊಂದು ಡಿಸ್ಅಡ್ವಾಂಟೇಜ್ ಅಂದರೆ ಇವಾಗ ಫಾರ್ ಎಕ್ಸಾಂಪಲ್ ಏನಾದ್ರು ಚೇಂಜಸ್ ಮಾಡಬೇಕು ಅಂತಂದರೆ ಅದು ಬೋರ್ಡಿಂಗ್ ಎಲ್ಲ ಹಾಕಿದ್ಮೇಲೆ ಮತ್ತೆ ನನಗೆ ಎಕ್ಸ್ಪೆನ್ಸಸ್ಸೇ ಅದು. ಸಡನ್ನಾಗಿ ನಾನು ಚೇಂಜಸ್ ಮಾಡೋಕ್ಕಾಗಲ್ಲ. ಓಕೆ, ಮೆಸೇಜನ್ನ ಏನಾರ ಚೇಂಜ್ ಮಾಡಬೇಕು ಅಂದರೆ ಚೇಂಜ್ ಮಾಡೋಕ್ಕಾಗಲ್ಲ, ಅದು ಒಂಥರ ಡಿಸ್ಅಡ್ವಾಂಟೇಜ್. ನೆಕ್ಸ್ಟ್ ಇದಿಷ್ಟು ಔಟ್ಡೋರ್ ಅಡ್ವರ್ಟೈಸ್ಮೆಂಟ್. ಇನ್ಸ್ಟೋರ್ ಅಡ್ವರ್ಟೈಸ್ಮೆಂಟ್, ಔಟ್ಡೋರ್ ಅಡ್ವರ್ಟೈಸ್ಮೆಂಟ್. ನೆಕ್ಸ್ಟ್ ಆನ್ಲೈನ್ ಅಡ್ವರ್ಟೈಸಿಂಗ್ ಅಂತ. ಆನ್ಲೈನ್ ಅಡ್ವರ್ಟೈಸಿಂಗ್ ಅಂದರೆ ಏನು? ಸೊ ಡಿಸ್ಪ್ಲೇ ಅಡ್ವರ್ಟೈಸ್ಮೆಂಟ್ ಲೈಕ್ ಟಿ ವಿ ಇವಾಗ ನ್ಯೂಸ್ ಚಾನಲ್ಸ್ ಏನಾರ ಇಟ್ಟಿರ ಅಂದ್ಕೊಳ್ರಿ, ಇಲ್ಲಿ ಸೈಡಲ್ಲಿ ಪ್ಯಾನಲಲ್ಲಿ ಬರ್ತಾ ಇರುತ್ತೆ, ಅಥವಾ ಕೆಳಗೆ ಹಿಂಗೆ ಅಡ್ವರ್ಟೈಸ್ಮೆಂಟ್ ಹೋಗ್ತಾ ಇರುತ್ತೆ. ಸೊ ಅದು ಡಿಸ್ಪ್ಲೇ ಅಡ್ವರ್ಟೈಸ್ಮೆಂಟ್ ಅಂತ ಅಂತಾರೆ. ನೆಕ್ಸ್ಟ್ ರಿಚ್ ಮೀಡಿಯಾ ಅಡ್ವರ್ಟೈಸ್ಮೆಂಟ್, ಲೈಕ್ ಇವಾಗ ಯಾವುದೋ ಒಂದು ವೆಬ್ಸೈಟ್ ಓಪನ್ ಮಾಡಿರ್ತೀವಿ ಅಂದ್ಕೊಳ್ಳಿ, ಅಲ್ಲಿ ಒಂದು ಪಾಪಪ್ ಆಗುತ್ತೆ. ಸೊ ಪಾಪಪ್ ಅಂದರೆ ವೆನ್ ವೆಬ್ಸೈಟ್ ಇಸ್ ವಿಸಿಟೆಡ್, ಒಂದು ವೆಬ್ಸೈಟ್ ವಿಸಿಟ್ ಆದ ತಕ್ಷಣ ಒಂದು ಅಡ್ವರ್ಟೈಸ್ಮೆಂಟ್ ಪಾಪಪ್ ಆಗುತ್ತೆ, ದಟ್ ಈಸ್ ಪಾಪಪ್ ಅಡ್ವರ್ಟೈಸ್ಮೆಂಟ್. ಪಾಪ್ ಅಂಡರ್ ಅಂದರೆ ವೆನ್ ಯೂಸರ್ಸ್ ಲೀವ್ಸ್ ದ ವೆಬ್ಸೈಟ್, ಅವಾಗ ಒಂದು ಮೆಸೇಜ್ ಬರುತ್ತೆ, ಅದನ್ನು ನಾವು ಪಾಪ್ ಅಂಡರ್ ಅಂತ ಕರಿತೀವಿ. ನೆಕ್ಸ್ಟ್ ಇಂಟರ್ಸ್ಟಿಷಿಯಲ್ಸ್,
ಸೊ ಇದು ಏನಾಗುತ್ತೆ ಅಂತಂದರೆ, ಫಾರ್ ಎಕ್ಸಾಂಪಲ್ ಏನೋ ಒಂದು ಡೌನ್ಲೋಡ್ ಮಾಡ್ತಿರ್ತೀವಿ ಅಂದ್ಕೊಳ್ರಿ, ಆವಾಗ ನಮಗೊಂದು ಅಪಿಯರ್ ಆಗುತ್ತೆ. ಸೊ ಅದು ಇಲ್ಲಾಂದರೆ ಫಾರ್ ಎಕ್ಸಾಂಪಲ್ ಲಿಂಕ್ಸ್, ನಾವು ಒಂದು ಲಿಂಕ್ನ ಏನೋ ನಾವು ಸರ್ಚ್ ಮಾಡ್ತಿರ್ತೀವಿ ಅಂದ್ಕೊಳ್ಳಿ, ಅದಕ್ಕೆ ರಿಲೇಟೆಡ್ ಲಿಂಕ್ಸ್ ನಮಗೆ ಸಿಗುತ್ತೆ. ಸೊ ಅದನ್ನು ನಾವು ಲಿಂಕ್ಸ್ ಅಂದ್ಕೊಳ್ತೀವಿ, ಅದು ಅಡ್ವರ್ಟೈಸ್ಮೆಂಟೇ. ಸೊ ಇದನ್ನು ನಾವೇನಂತ ಕರಿತೀವಿ, ಆನ್ಲೈನ್ ಅಡ್ವರ್ಟೈಸಿಂಗ್ ಅಂತ ಕರಿತೀವಿ. ಓಕೆ, ನೆಕ್ಸ್ಟ್ ಸರ್ಚ್ ಇಂಜಿನ್ ಅಡ್ವರ್ಟೈಸ್ಮೆಂಟ್ಸ್ ಲೈಕ್ ಗೂಗಲ್, ಯಾಹೂ ಅವೆಲ್ಲ ಇರುತ್ತಲ್ವ, ಅದನ್ನು ನಾವು ಮಾಡಬೇಕಾದಾಗೂ ನಮಗೆ ಅಡ್ವರ್ಟೈಸ್ಮೆಂಟು ಗೂಗಲಲ್ಲಿ, ಯಾಹೂ ಅಲ್ಲಿ ಕೂಡ ಅಡ್ವರ್ಟೈಸ್ಮೆಂಟ್ ಸಿಗ್ತಾ ಇರುತ್ತೆ ನಮಗೆ, ಸರ್ಚ್ ಇಂಜಿನ್ ಅಡ್ವರ್ಟೈಸ್ಮೆಂಟ್ಸ್. ಸೊ ಅದನ್ನು ನಾವು ಆನ್ಲೈನ್ ಅಡ್ವರ್ಟೈಸ್ಮೆಂಟ್ಸ್ ಅಂಡರಲ್ಲೇ ಬರುತ್ತೆ. ನೆಕ್ಸ್ಟ್ ಅಡ್ವಾಂಟೇಜಸ್ ಏನು ಅಂತಂದರೆ, ಇವಾಗ ಟಾರ್ಗೆಟ್ ಮಾರ್ಕೆಟರ್ಸ್ಗೆ ಅಚೀವ್ ಮಾಡುತ್ತೆ. ಹೇಗೆ ಟಾರ್ಗೆಟ್ ಮಾರ್ಕೆಟರ್ಸ್ಗೆ ಅಚೀವ್ ಆಗುತ್ತೆ ಅಂದರೆ, ಫಾರ್ ಎಕ್ಸಾಂಪಲ್ ಇವಾಗ ನಾವು ಏನೋ ಕುಕ್ಕಿಂಗ್ ರಿಲೇಟೆಡ್ ಏನೋ ಸರ್ಚ್ ಮಾಡ್ತಿದ್ದೀವಿ ಅಂದ್ಕೊಳ್ರಿ, ಕುಕ್ಕಿಂಗ್ ರಿಲೇಟೆಡ್ ಬೇರೆವೆಲ್ಲ ನಮಗೆ ಸಿಮಿಲರ್ ಐಟಮ್ಸ್ ಬರುತ್ತಾ ಇಲ್ವಾ? ಸೊ ಅದನ್ನು ಟಾರ್ಗೆಟ್ ಮಾರ್ಕೆಟರ್ಸ್ ಅಂದರೆ ಅವ್ರು ತಿಳ್ಕೊತಾರೆ, ಓಕೆ ಇವ್ರಿಗೆ ಇದ್ರ ಮೇಲೆ ಇಂಟ್ರೆಸ್ಟ್ ಇದೆ, ನಾವು ಇವೇ ಸೆಂಡ್ ಮಾಡ್ತಿರ್ಬೇಕು, ಈ ಥರದನ್ನೇ ತೋರಿಸ್ತಿರ್ಬೇಕು ಅವರಿಗೆ ಅಂತ. ನೆಕ್ಸ್ಟ್ ಇಂಟ್ರಾಕ್ಟಿವ್ ಆ್ಯಂಡ್ ಕ್ರಿಯೇಟಿವಿಟಿ, ಎಕನಾಮಿಕಲ್ ಆಗಿರುತ್ತೆ. ಹೌದಾ, ಎಕನಾಮಿಕಲ್ ಅಂತಂದರೆ ಅಷ್ಟು ಕಾಸ್ಟ್ಲಿ ಆಗಲ್ಲ, ಸ್ಪೀಡ್ ಇರುತ್ತೆ, ಸ್ಪೀಡಾಗಿ ಅಡ್ವರ್ಟೈಸ್ಮೆಂಟ್ ರೀಚ್ ಆಗುತ್ತೆ ಕಸ್ಟಮರ್ಸಿಗೆ, ಟಾರ್ಗೆಟೆಡ್ ಕಸ್ಟಮರ್ಸಿಗೆ ಅಂತ. ಸೊ ನೆಕ್ಸ್ಟ್ ಇವಿಷ್ಟು 3 ಏನು ನಮಗೆ ಅಡ್ವರ್ಟೈಸ್ಮೆಂಟ್ದು ಕೆಲವೊಂದು ಎಕ್ಸಾಂಪಲ್ಸ್ ಅಂತ. ನೆಕ್ಸ್ಟ್ ಅಡ್ವರ್ಟೈಸಿಂಗ್ ಕಾಪಿ ಅಂದರೆ ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ನಾ ಅಡ್ವರ್ಟೈಸಿಂಗ್ ಕಾಪಿನ ನಾನು ಕರೆಕ್ಟಾಗಿ ಮಾಡಿಲ್ಲ ಅಂತಂದರೆ, ಪ್ಲ್ಯಾನ್ ಮಾಡಿಲ್ಲ ಅಂತಂದರೆ, ನಾವು ರೈಟ್ ಮೆಸೇಜ್ ಕನ್ವೆ ಮಾಡೋಕ್ಕಾಗೋದೇ ಇಲ್ಲ ಕನ್ಸ್ಯೂಮರ್ಸಿಗೆ. ಎಸ್ ಆರ್ ನೋ? ಸೊ ಅಡ್ವರ್ಟೈಸ್ಮೆಂಟ್ ಕಾಪಿ ಕರೆಕ್ಟಾಗಿರಬೇಕು. ಸೊ ದ ಅಡ್ವರ್ಟೈಸ್ಮೆಂಟ್ಸ್ ಫಾಲೋಸ್ ದ ಪ್ರಾಸೆಸ್ ಆಫ್ AIDA ಅಂತಂದರೆ ಅಟೆನ್ಷನ್, ಇಂಟ್ರೆಸ್ಟ್, ಡಿಸೈರ್, ಆ್ಯಕ್ಷನ್. ಸೊ ಅಡ್ವರ್ಟೈಸ್ಮೆಂಟ್ ಫಾಲೋಸ್ ದ ಪ್ರಾಸೆಸ್, ಹೌದಾ ಅಲ್ವಾ? ಸೊ ಏನೇನಿರುತ್ತೆ ಅಡ್ವರ್ಟೈಸ್ಮೆಂಟ್ ಕಾಪೀಸಲ್ಲಿ ಅಂತ ನೋಡೋಣ, ಏನೇನು ಕ್ಯಾರೆಕ್ಟರಿಸ್ಟಿಕ್ಸ್ ಇರುತ್ತೆ ಅಂತ ನೋಡೋಣ. ಸೊ ಅಟೆನ್ಷನ್ ವ್ಯಾಲ್ಯೂ, ಹೌದಾ, ನಾವೊಂದು ಅಡ್ವರ್ಟೈಸ್ಮೆಂಟ್ ಕಾಪಿ ತೊಗೊಂಡ ತಕ್ಷಣ ಅದು ಅಟ್ರ್ಯಾಕ್ಟ್ ಆಗಬೇಕು, ಹೌದಾ ಅಲ್ಲ? ಹೆಂಗೆ ಅಟ್ರ್ಯಾಕ್ಟ್ ಮಾಡ್ತೀವಿ? ಪಿಕ್ಚರ್ಸ್ ಹಾಕಿರ್ತೀವಿ, ಇಲ್ಲ ಅಂತಂದರೆ ಡಿಸ್ಪ್ಲೇ ಟೈಪ್ಸ್ ಸ್ವಲ್ಪ ಡಿಫ್ರೆಂಟ್ ಫಾಂಟ್ಸ್ ಆ ಥರದ್ದೆಲ್ಲನೂ ಚೇಂಜಸ್ ಇರುತ್ತೆ, ಬಾರ್ಡರ್ಸ್ ನೀಟಾಗಿ ಹಾಕಿರ್ತೀವಿ, ಡಿಸೈನಾಗಿ ಹಾಕಿರ್ತೀವಿ, ಆಮೇಲೆ ಪ್ರೈಸ್ ಕೊಟೇಶನ್ ಮಾಡಿರ್ತೀವಿ, ಅದರೊಳಗೆ ಕೂಪನ್ಸ್ ಏನೇನಿದ್ರೆ ಕೂಪನ್ಸ್ ರಿಲೇಟೆಡು ಇಲ್ಲ ಪ್ರೈಸ್ದು ಅದೆಲ್ಲ ಹಾಕಿರ್ತೀವಿ. ಆವಾಗ ನಾವೇನು ಅಂತ ಅಟೆನ್ಷನ್ ಗ್ರ್ಯಾಬ್ ಮಾಡ್ತೀವಿ. ಸೊ ಒನ್ ಆಫ್ ದ ಇಂಪಾರ್ಟೆಂಟ್ ಕ್ಯಾರೆಕ್ಟರಿಸ್ಟಿಕ್ಸ್ ಇಸ್ ಅಟೆನ್ಷನ್ ವ್ಯಾಲ್ಯೂ. ನೆಕ್ಸ್ಟ್ ಸಜೆಸ್ಟಿಂಗ್ ವ್ಯಾಲ್ಯೂ, ಅಡ್ವರ್ಟೈಸ್ಮೆಂಟ್ ಕಾಪಿಯಲ್ಲಿ ನಮಗೆ ಸಜೆಸ್ಟ್ ಮಾಡೋ ಹಾಗಿರಬೇಕು. ಸೊ ಇನ್ಫಾರ್ಮೇಷನ್ ಕೊಟ್ಬಿಟ್ಟು ಆ ಇನ್ಫಾರ್ಮೇಷನ್ನಿಂದ ನಮಗೆ ಸಜೆಷನ್ ತೊಗೊಂಡ ಹಾಗಿರಬೇಕು. ಸೊ ಅದು ಮೆಮೊರೈಸಿಂಗ್ ವ್ಯಾಲ್ಯೂ, ಅದು ನೆನಪಲ್ಲಿ ಇಟ್ಕೋಬೇಕು. ಒಂದು ಅಡ್ವರ್ಟೈಸ್ಮೆಂಟ್ ಕಾಪಿ ಒಂದು ಸತಿ ನೋಡಿದ್ದೀನಿ ಅಂದರೆ ನಾನು ಇಟ್ಕೋಬೇಕು. ಸೊ ಆ ಥರ ಅಡ್ವರ್ಟೈಸ್ಮೆಂಟ್ ಕಾಪಿನ ನಾವು ರೆಡಿ ಮಾಡಿಟ್ಕೋಬೇಕು. ಕನ್ವಿಕ್ಷನ್ ವ್ಯಾಲ್ಯೂ ಅಂದರೆ ಒಂದು ಕನ್ವಿನ್ಸಿಂಗ್ ವ್ಯಾಲ್ಯೂ ಇರಬೇಕು. ಇವಾಗ ಫಾರ್ ಎಕ್ಸಾಂಪಲ್ ನಾನು ಬಂದಿದ್ದೀನಿ ಈ ಶಾಪಿಗೆ ಅಂದರೆ ಅಡ್ವರ್ಟೈಸ್ಮೆಂಟ್ ಕಾಪಿ ನೋಡಿದ ತಕ್ಷಣ ನಾನು ಕನ್ವಿನ್ಸ್ ಆಗಬೇಕು, ಓಕೆ ನಾನು ಇದು ಪರ್ಚೇಸ್ ಮಾಡಬೇಕು ಅಂತ. ಸೊ ಅದು ಲೈಕ್ ಎಮೋಷ್ನಲ್ ವ್ಯಾಲ್ಯೂ ಆ್ಯಡ್ ಮಾಡಬೇಕು. ಓಕೆ, ಆಮೇಲೆ ಎಜುಕೇಷನ್ ವ್ಯಾಲ್ಯೂ ಅಂದರೆ ಇನ್ಫಾರ್ಮೇಟಿವ್ ಆಗಿರಬೇಕು, ಆ ಥರ. ನೆಕ್ಸ್ಟ್ ಇನ್ಸ್ಟಿಂಕ್ಟಿವ್ ಅಪೀಲ್ ವ್ಯಾಲ್ಯೂ ಅಂದರೆ ಮೋಟಿವೇಶನ್ ಮಾಡಬೇಕು. ಲೈಕ್ ಫಾರ್ ಎಕ್ಸಾಂಪಲ್ ಸೆಲ್ಫ್ ಪ್ರಿಸರ್ವೇಷನ್ ಅಂತಂದರೆ ಫಾರ್ ಎಕ್ಸಾಂಪಲ್ ಹೆಲ್ತ್ ಆಗಿರ್ಬೋದು, ವೆಲ್ತ್ ಆಗಿರ್ಬೋದು, ಬ್ಯೂಟಿ ಆಗಿರ್ಬೋದು, ಅದ್ರ ಬಗ್ಗೆ ನಾವೇನು ಮಾಡ್ತೀವಿ, ಇಂಪಾರ್ಟೆನ್ಸ್ ಕೊಟ್ಬಿಡ್ತೀವಲ್ವ, ಆ ಥರ ವ್ಯಾಲ್ಯೂ ಆ ಅಡ್ವರ್ಟೈಸ್ಮೆಂಟ್ ಕಾಪಿಯಲ್ಲಿ ಇರಬೇಕು. ಅದು ನನಗೆ ಅಟ್ರ್ಯಾಕ್ಟ್ ಮಾಡಬೇಕು ಆ ಥರ ಅಂತ. ಓಕೆ, ಮೋಟಿವೇಟ್ ಮಾಡೋ ಹಾಗಿರಬೇಕು ಅಡ್ವರ್ಟೈಸ್ಮೆಂಟ್ ಕಾಪಿ. ನೆಕ್ಸ್ಟ್ ಹೋರ್ಡಿಂಗ್ ಇನ್ಸ್ಟಿಂಕ್ಟ್ಸ್ ಲೈಕ್ ಬ್ಯಾಂಕಿಂಗ್, ಇನ್ಶೂರೆನ್ಸ್ ಎಕ್ಸೆಟ್ರಾ. ಸೊ ಇದೆಲ್ಲ ನಮಗೆ ಏನು ಅಂತಾರೆ ಅಡ್ವರ್ಟೈಸ್ಮೆಂಟ್ ಕಾಪಿ ಕ್ಯಾರೆಕ್ಟರಿಸ್ಟಿಕ್ಸ್ ಅಂತ. ಓಕೆ, ಸೊ ಇದಿಷ್ಟು ನಾವು ಇವತ್ತು ಅಡ್ವರ್ಟೈಸ್ಮೆಂಟ್ ಕಾಪಿ ಬಗ್ಗೆ ಓದಿದ್ವಿ, ಪ್ರಮೋಷನಲ್ ಟೂಲ್ಸ್. ನೆಕ್ಸ್ಟ್ ಬರೋ ಕ್ಲಾಸಲ್ಲಿ ಇನ್ನು ಬೇರೆ ಟೂಲ್ಸ್ ಇರುತ್ತೆ, ಅದ್ರ ಬಗ್ಗೆ ತಿಳ್ಕೊಳ್ಳೋಣ. ಐ ಹೋಪ್ ಯು ಆಲ್ ಅಂಡರ್ಸ್ಟುಡ್. ಏನೋ ಡೌಟ್ಸ್ ಇದ್ದರೆ ಪ್ಲೀಸ್ ಕೇಳಿ. ಥ್ಯಾಂಕ್ ಯು.